ಶ್ರೀಲಂಕಾದ ತಂಡ ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದೆ. ಅಲ್ಲಿ ಶ್ರೀಲಂಕಾದ ಡಗ್ಔಟ್ ಇರುವಂತ ಪ್ರೇಕ್ಷಕರು ಸ್ವಲ್ಪ ಹೊರಕ್ಕೆ ಹೋಗಿ ದಯಮಾಡಿ ಅಲ್ಲಿ ಪ್ಲೇಯರ್ಸ್ಗೆ ಬಿಟ್ಕೊಡಿ. ಎರಡು ಡಗ್ಔಟ್ಸ್ಗಳು, ಒಂದೆಡೆ ಶಾಮನೂರು ಡೈಮಂಡ್ ಪೆವಿಲಿಯನ್, ಇನ್ನೊಂದೆಡೆ ಶಿವಗಂಗಾ ಪೆವಿಲಿಯನ್. ಡಗ್ಔಟ್ಸ್ ಅನ್ನ ಆಟಗಾರರಿಗೆ ಬಿಟ್ಕೊಡ್ಬೇಕು. ಅಂಕಣ ಒಳಭಾಗದಲ್ಲಿ ನಗಿಸುವ ಗೊಂಬೆ, ನಗುವ ಗೊಂಬೆ, ಮಂಗಳೂರಿನ ಗೊಂಬೆ ಈಗ ದಾವಣಗೆರೆಯನ್ನು ಕಂಡುಕೊಳ್ತಾ ಇದೆ.
ಪಂದ್ಯ ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶ್ರೀಲಂಕಾ ಕ್ಷೇತ್ರ ರಕ್ಷಣೆಯ ಸಂಯೋಜನೆಯಲ್ಲಿ ತೊಡಗ್ತಾ ಇದೆ. ದಾವಣಗೆರೆಯಲ್ಲಿ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ. ಹಿರಿಯರಾದಂತಹ ಕ್ರೀಡಾ ಪ್ರೋತ್ಸಾಹಕರಾದಂತಹ ಕರ್ನಾಟಕ ಹಿರಿಯ ರಾಜಕಾರಣಿಗಳು ಶಾಮನೂರು ಶಿವಶಂಕರಪ್ಪರ ಆಶೀರ್ವಾದದೊಂದಿಗೆ ರಾಜ್ಯದ ಗಣಿ ಹಾಗೂ ಭೂವಿಜ್ಞಾನ ಸಚಿವರಾದಂತಹ ದಾವಣಗೆರೆ ಉಸ್ತುವಾರಿ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರ ಉಸ್ತುವಾರಿಯಲ್ಲಿ, ನೂತನ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸಹಕಾರದಲ್ಲಿ, ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂತಹ ದಿನೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ, ಉದ್ಯಮಿಗಳಾದಂತಹ ಶಿವಗಂಗಾ ಶ್ರೀನಿವಾಸ್ ಅವರ ಪ್ರೋತ್ಸಾಹದಲ್ಲಿ, ಕ್ರೀಡಾ ಪ್ರೋತ್ಸಾಹಕರಾದಂತಹ ಕುರುಡಿ ಗಿರೀಶ್ ಅವರ ಮುಂದಾಳತ್ವದಲ್ಲಿ ದಾವಣಗೆರೆ ಕ್ರಿಕೆಟ್ ಹರಿಕಾರ ಯಶಸ್ವಿ ಸಂಘಟಕ ಜಯಪ್ರಕಾಶ್ ಗೌಡ ಜೆಪಿ ಸಾರಥ್ಯದಲ್ಲಿ ಯಶಸ್ವಿ ಪಂದ್ಯಾಟ ಮುಂದುವರಿತಾ ಇದೆ. ಈಗ ಭಾರತ ವರ್ಸಸ್ ಶ್ರೀಲಂಕಾ ಎರಡು ತಂಡಗಳ ಪಂದ್ಯಾಟ ಈಗ ಸಾಗ್ತಾ ಇದೆ. ಭಾರತೀಯ ತಂಡವನ್ನ ಕಂಡುಕೊಳ್ತಾ ಇದ್ದಾರೆ ಸಾಗರ್ ಭಂಡಾರಿ, ಸಲೀಂ, ನಾಗಾ, ಮಾರ್ಕ್ ಮಹೇಶ, ಅಕ್ಷಯ್ ಸಿಕೆ, ಪುರುಷಿ, ಸ್ಯಾಂಡಿ, ಈಲು, ಸಚಿನ್ ಮಹಾದೇವ ಹಾಗೂ ಸ್ಥಳೀಯ ಪ್ರತಿಭೆ ಪ್ರಮುಖ ಆಟಗಾರ ದಾವಣಗೆರೆಯ ಹಾಲಪ್ಪ ಮಂಜುನಾಥ ಸಾರಥಿ. ಅದೇ ರೀತಿಯಲ್ಲಿ ಶ್ರೀಲಂಕಾ ತಂಡ ಈ ರೀತಿಯಾಗಿದೆ. ಇಶಾನ್ ಕ್ಯಾಪ್ಟನ್, ಸುಲೋಚನಾ, ಲೀಫಾ, ಮಿಲನ, ಶಂಖ, ಸಮೀರ, ತಿಲನ, ಸಂಜು, ಹಮೀದ್, ವಿರಕಾನ, ಆಶಾನ್, ಧನಂಜಯ ಇವರೆಲ್ಲರೂ ಕೂಡ ಶ್ರೀಲಂಕಾ ತಂಡವನ್ನು ಪ್ರಸ್ತುತ ಇದ್ದಾರೆ. ಸಂಜು ಎಸಗಾರಿಕೆ ಭಾಗದಲ್ಲಿ, ಆ ಕಡೆ ಒಳಭಾಗದಲ್ಲಿ ಸಲೀಂ ಒಂದೆಡೆ, ರಾಹುಲ್ 8 ಓವರ್ಗಳ ಎಕ್ಸಿಬಿಷನ್ ಪಂದ್ಯ, 2 ಓವರ್ಗಳ ಪವರ್ ಪ್ಲೇ. ಸಂಜು ಎಸಗಾರಿಕೆ ಭಾಗದಲ್ಲಿ ಫ್ರಮ್ ಶ್ರೀಲಂಕಾ. ಸಂಜು ಪ್ರಥಮ ಚಡಿಲ ಭರ್ಜರಿ ಆಟ. ಸಲೀಮಾ ಬೌಂಡರಿ ದಾಖಲಿಸ್ತಾ ಇದ್ದಾನೆ. ಸಲೀಂ 4 ವಿದೌಟ್ ಲಾಸ್ ಇಂಡಿಯಾ. ಮತ್ತೆ ಸಂಜು ಎಸಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಹೊಡೆತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. Dotted delivery, 4 without loss. The first over in progress. 8 overs match, exhibition match between India versus Sri Lanka. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ ಪಂದ್ಯಾಟ ಸಾಗ್ತಾ ಇದೆ. ಸತತ 17ನೇ ಬಾರಿ ಯಶಸ್ವಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಾಜ್ಯದ ಪ್ರತಿಷ್ಠಿತ
ಅಂಕಣ ಕೂಡ ಬಹುಶಃ ರಾಜ್ಯವಲ್ಲ, ಬಹುಶಃ ಟೆನ್ನಿಸ್ ಬಾಲ್ ಇದೆ ಅತಿ ಹೆಚ್ಚಿನ ಜನ ಸೇರ್ತಿರುವಂತ ಒಂದು ಅಂಕಣ ಇದ್ರೆ ಅದು ದಾವಣಗೆರೆ ಜಿಲ್ಲಾ ಸ್ಟೇಡಿಯಂ. ಕಿಕ್ಕಿರಿದ ಜನಸಂದಣಿ. ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಕೂಡ ಪುಡಿಗಟ್ಟಿದ ಪಂದ್ಯಕೂಟ ಕೂಡ. ಸ್ಟೇಡಿಯಂನ ಇಂಚಿಂಚು ಕೂಡ ಪ್ರೇಕ್ಷಕರು ಈ ಪಂದ್ಯಾಟನ ವೀಕ್ಷಕರಾಗ್ತಾ ಇದ್ದಾರೆ. ಈ ಪಂದ್ಯ ನೇರ ಪ್ರಸಾರ M9 ಮಾಡ್ತಾ ಇದೆ. ಮತ್ತೆ ಸಂಜು ಟು ಸಲೀಂ. ಬೂಮ್ ಬೂಮ್ ಸಲೀಂ. ಬಹಳ ಉತ್ತಮತೆಯ ಎಸೆತ. ಓಟಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಔಟ್ ಸ್ವಿಂಗ್ ಡೆಲಿವರಿ. 4 ಚೆಂಡು 4 ಓಟ. ಆರಂಭಿಕ ಹಂತದಲ್ಲಿ ಹಿಡಿತವನ್ನು ಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದೆ ಶ್ರೀಲಂಕಾ. ಸಿಂಹಳಿಯರು ಭಾರತೀಯರ ಮೇಲೆ ಎರಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ತಂಡ ಬಲಿಷ್ಠವಾಗಿಯೇ ಇದೆ. ಮತ್ತೆ ಸಂಜು ಟು ಸಲೀಂ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸಲೀಂ ಹುದ್ದಾರಿ ನೆಲಕ್ಕೆ ಉರುಳ್ತಾ ಇದೆ. ಮೊದಲ ಹುದ್ದಾರಿ ಭಾರತ ಕಳ್ಕೊಳ್ತಾ ಇದೆ. ಸಲೀಂ ಅಪಸಾತಿ. ಅಂಕಣ ಒಳಭಾಗದಲ್ಲಿ ಟೆನ್ನಿಸ್ ಬಾಲಿನ ದೈತ್ಯ ಆಟಗಾರ, ಫೇಸ್ ಬೆಂಗಳೂರು ತಂಡದ ಆಟಗಾರ, ISPL ಆಡಿದ ಅನುಭವಿ ಆಟಗಾರ ಸಾಗರ್ ಭಂಡಾರಿ. ಭಂಡಾರಿ ಆನ್ ಸ್ಟ್ರೈಕ್. ಕಳೆದ ವರ್ಷ ಫ್ರೆಂಡ್ಸಿನ 2 ಬಾರಿಯ ಪಂದ್ಯಾಟ ಕೂಡ ಯಶಸ್ವಿಯಾಗಿ ರೇಣುಗೌಡರ ಸಾರಥ್ಯದಲ್ಲಿ ಬೆಂಗಳೂರಿನ ನಡೆಸಿದ್ರು ಕೂಡ. ಒಂದು ಪಂದ್ಯಾಟದಲ್ಲಿ ಶ್ರೀಲಂಕಾ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದಿತ್ತು, 1 ಬಾರಿ ಸೆಮಿಫೈನಲಿಸ್ಟ್ ಪಡೆದಿತ್ತು ಕೂಡ. ಆ ಒಂದು ಸ್ನೇಹಕ್ಕೋಸ್ಕರ ಸಾಗರ್ ಭಂಡಾರಿ ದೂರದ ಶ್ರೀಲಂಕಾಕ್ಕೆ ಹೋಗಿ ಕೂಡ ಪಂದ್ಯವನ್ನು ಆಡಿದ್ರು ಕೂಡ. ಇದು ಕ್ರಿಕೆಟ್ ಸ್ನೇಹತ್ವ, ಭ್ರಾತೃತ್ವ, ಪ್ರೀತಿ ಇವೆಲ್ಲದರ ಸಂಕೇತ ಕೂಡ. ಮತ್ತೆ ಸಂಜು ಕೊನೆಯ ಬಾರಿ ತಡೆದ ಮೊತ್ತ 4-1. ಔಟ್ ಆದ ಆಟಗಾರ ಸಲೀಂ 4 ಓಟಗಳಿಗೆ ಔಟ್ ಆದ್ರು. ಮೈಟಿ ಪರವಾಗಿ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಕೂಡ ಸಲೀಂ. ಹೊರ ದೇಶದಲ್ಲೂ ಕೂಡ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಕೂಡ ಸಲೀಂ ಕೂಡ. ಮತ್ತೆ ಸಂಜು ಕೊನೆಯ ಬಾರಿ ಶಾರ್ಟ್ ರನ್ ಅಪ್ ನಲ್ಲಿ 3-4 ಹೆಜ್ಜೆಯಿಂದ ಎಸೆಯುವಂತಹ ಎಸೆತಗಾರ ಸಂಜು. ಶ್ರೀಲಂಕಾದ ಮುಖ್ಯ ಎಸೆತಗಾರ ಕೂಡ. ಈ ಬಾರಿ ಎಸೆತ ಚೆಂಡು ಬೀಸುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 1. ದ ಕಂಪ್ಲೀಟ್ ಓವರ್ ನಂಬರ್ 1. ಸ್ಕೋರ್ 4 for 1. 4-1. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ ಹಮೀದ್. ಎಸೆಗಾರಿಕೆ ಭಾಗದಲ್ಲಿ ಕಳೆದ 2 ಪಂದ್ಯದಲ್ಲಿ ಕೂಡ ಅತ್ಯುತ್ತಮ ಎಸೆಗಾರಿಕೆ ನೀಡಿದ್ರು ಕೂಡ. ಆಡಿದ 3 ಪಂದ್ಯದಲ್ಲೂ ಕೂಡ ಶ್ರೀಲಂಕಾ ಲೀಗ್ ಮಾದರಿ ಪಂದ್ಯವನ್ನ ಜಯ ದಾಖಲಿಸಿತ್ತು ಕೂಡ. ರಾಹುಲ್ ಸ್ಟ್ರೈಕರ್ ವಿಭಾಗದಲ್ಲಿ
ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹಮೀದ್ ಟು ರಾಹುಲ್. ನಾಶಕರ ಭಾಗದಲ್ಲಿ ಸಾಗರ್ ಭಂಡಾರಿ. ನೋ ಬಾಲ್. 1+1+ ಫ್ರೀ ಹಿಟ್. ಎಲ್ಲ ಉಚಿತ. ದಾವಣಗೆರೆಯಲ್ಲಿ ಕ್ರಿಕೆಟ್ ಖಚಿತ. ಈ ಒಂದು ಪಂದ್ಯವನ್ನ ಈಗಾಗಲೇ ಸಾವಿರಾರು ಮಂದಿ ಈ ಪ್ರೇಕ್ಷಕರು ಇಲ್ಲಿ ವೀಕ್ಷಿಸ್ತಾ ಇದ್ರೆ 5700 ಮಂದಿ ಲೈವ್ ಆಗಿ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ಯೂಟ್ಯೂಬ್ ನಲ್ಲಿ. ಇಲ್ಲಿ 10,000ಕ್ಕೂ ಮಿಕ್ಕಿದ ಪ್ರೇಕ್ಷಕರು ಈಗಾಗಲೇ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲಾ ಸ್ಟೇಡಿಯಂ ಕಿಕ್ಕಿರಿತಾ ಇದೆ. ಮಿಲಿನಾ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಭಂಡಾರಿ. ನಾಲ್ಕೋಟದ ಸೇರ್ಪಡೆ ಸಾಗರ್ ಭಂಡಾರಿ. ನೋ ಬಾಲಿನ ಫ್ರೀ ಹಿಟ್ ಅನ್ನ ಸದ್ವಿನಿಯೋಗ ಮಾಡ್ಕೊಳ್ತಾ ಇದ್ದಾನೆ. ತಡೆದ ಮೊತ್ತ 9. 9 for 1. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 8 overs ಮ್ಯಾಚ್. 8 ಓವರ್ಗಳ ಪ್ರದರ್ಶನ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ನಮ್ಮ ಸಮಸ್ಯೆ ಅಧ್ಯಕ್ಷ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಅವರು, ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ ಬಯಸ್ತೇನೆ. ಉತ್ತಮ ರೀತಿಯ ಹೊಡೆತ. ಅಷ್ಟೊತ್ತ ಕ್ಷೇತ್ರ ರಕ್ಷಣೆ ಕೂಡ ಶ್ರೀಲಂಕಾ ಕಡೆಯಿಂದ ಬರ್ತಾ ಇದೆ. ಸತತ 17ನೇ ಬಾರಿ ಈ ಪಂದ್ಯಕೂಟದ ಯಶಸ್ಸಿನ ಹಿಂದೆ ಪ್ರಸ್ತುತ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಕ್ರೀಡಾ ಪ್ರೋತ್ಸಾಹಕರು, ಹಿರಿಯರಾದಂತಹ ದಿನೇಶ್ ಕೆ ಶೆಟ್ಟಿ ಈಗಾಗಲೇ ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಿಲಿನಾ. ರಾಹುಲ್ಗೆ ಸ್ಟ್ರೈಕರ್ ಭಾಗದಲ್ಲಿ ರಾಹುಲ್ ಲೆಫ್ಟಿ. ಒಂದೆಡೆ ರೈಟು, ಒಂದೆಡೆ ಲೆಫ್ಟಿ. ಎರಡು ಕಾಂಬಿನೇಷನ್ ಹಿಡಿತಾ ಇದೆ, ಲೆಫ್ಟ್ ಅಂಡ್ ರೈಟ್. ಬಹಳಷ್ಟು ಉತ್ತಮತೆಯ ಎಸೆತ. ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಹಲೋ, ದಯವಿಟ್ಟು ಲೈವ್ ಕವರೇಜ್ ಮಾಡ್ತಿರ್ತಕ್ಕಂಥ ಬ್ಯಾರಿಕೇಡನ್ನು ಯಾರು ತೊಂದರೆ ಮಾಡಬೇಡಿ. ಆ ಬ್ಯಾರಿಕೇಡನ್ನು ಬಿಟ್ಟು ನಿಂತ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಲೈವ್ ಕವರೇಜ್ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಂಡಿಗೆ ಯಾರು ದಯವಿಟ್ಟು ತೊಂದರೆ ಮಾಡಬೇಡಿ. ಅಲ್ಲಿ ಡಿಸ್ಟರ್ಬ್ ಆಗ್ತಿದೆ ಲೈವ್ ಕವರೇಜ್ ಮಾಡೋರಿಗೆ, ದಯವಿಟ್ಟು ಸಹಕರಿಸಬೇಕು. ಒಂದೋಟದ ಸೇರ್ಪಡೆ ರಾಹುಲ್ ಖಾತೆಗೆ. ತಡೆದ ಮೊತ್ತ ದಶಕದ ಸಾಧನೆಯನ್ನು ಕಾಣ್ತಾ ಇದೆ. 2ಕ್ಕೆ ಮೊತ್ತವನ್ನು ತಲುಪ್ತಾ ಇದೆ. 11 for 1. ದ ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಮತ್ತೆ ಮಿಲಿನಾ ಟು ಸಾಗರ್ ಭಂಡಾರಿ. ಬಹಳಷ್ಟು ಉತ್ತಮತೆಯ ಎಸೆತ. ಬಲವಂತ ಮನೆಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಮಿಲನಾ. ಶ್ರೀಲಂಕಾ ವರ್ಸಸ್ ಇಂಡಿಯಾ ಈ ಪಂದ್ಯಾಟ ಸಾಗ್ತಾ ಇದೆ. ಪ್ರದರ್ಶನ ಪಂದ್ಯ, ಎಕ್ಸಿಬಿಷನ್ ಮ್ಯಾಚ್. ತದನಂತರ ಪಂದ್ಯಾಟ ಫೆನ್ಸ್ ಬೆಂಗಳೂರು ಪಂದ್ಯಾಟವನ್ನು ಆಡ್ಲಿಕ್ಕಿದೆ ಹುಡಿ ವಿರುದ್ಧ. ಮತ್ತೆ ಮಿಲನಾ ಭಂಡಾರಿಗೆ. ಫ್ರೆಂಡ್ಸ್ನ ಪ್ರಮುಖ ಆಟಗಾರ ಸಾಗರ್ ಭಂಡಾರಿ.
ಈತರ ಮಧ್ಯೆ ಹುದ್ದರ ಆಘಾತವನ್ನ ಕಾಡ್ತಾ ಇದೆ. ಭಂಡಾರಿ ಬೌಲ್ಡ್ ಆಗ್ತಾ ಇದ್ದಾನೆ. ಎರಡನೇ ಹುದ್ದರನ್ನ ಕಳ್ಕೊಳ್ತಾ ಇದೆ ಟೀಮ್ ಇಂಡಿಯಾ. ಅಂಕಣ ಒಳಭಾಗದಲ್ಲಿ ಹೊಸ ದಾಟಿಗಳ ಸೇರ್ಪಡೆಯನ್ನ ಕಾಡ್ತಾ ಇದೆ. ನ್ಯಾಷನಲ್ ಆರಂಭಿಕ ಆಟಗಾರ, ಕೆಪಿಎಲ್ ಆಟವನ್ನು ಆಡಿದಂತಹ ಆಟಗಾರ, ವಿಲ್ ಅಂಡ್ ಆಕ್ಸಿಲ್ ಪರವಾಗಿ ಆಟವನ್ನು ಆಡ್ತಾ ಇರುವಂತಹ ಆಟಗಾರ ಅಕ್ಷಯ್ ಸಿಕೆ. ಎರಡು ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 11. ದ ಕಂಪ್ಲೀಟ್ ಓವರ್ ನಂಬರ್ 2, ಸ್ಕೋರ್ 11 for 2, 11ಕ್ಕೆ 2. ಹೊಸ ಎಸೆಗಾರ ಪರಿಚಯವನ್ನ ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 12, ಮುಕ್ತಾಯ ಕಂಡಂತ 2 ಓವರ್ಗಳ ಮುಂದೆ ಹೊಸ ಎಸೆಗಾರ ಪರಿಚಯ ಅಂಕಣ ಕಂಡುಕೊಳ್ತಾ ಇದೆ. ಅಶಾನ್ ಟು ರಾಹುಲ್. ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯೂ ಕೂಡ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪಂದ್ಯಾಟಗಳನ್ನ ಕಂಡಂಥ ಪಂದ್ಯಕೂಟ ಕೂಡ. ಒಂದು ಹಂತದಲ್ಲಿ ಇಂಡಿಯಾದ ಆಟಗಾರರು ಬಹಳಷ್ಟು ತ್ವರಿತಗತಿಯಲ್ಲಿ ಪಂದ್ಯಾಟವನ್ನು ಆಡಿದರೂ ಕೂಡ ಪಡುಬಿದ್ರಲ್ಲಿ ಕಡಲ್ ಫಿಶ್ ಟ್ರೋಫಿ, ಬೆಂಗಳೂರಿನಲ್ಲಿ ಮಘವೀರ ಸುವರ್ಣ ಪಥದ ಟ್ರೋಫಿ, ಇತ್ತ ದಾವಣಗೆರೆಯಲ್ಲಿ ಕ್ರಿಕೆಟ್ ಹಬ್ಬ. ಉತ್ತಮ ರೀತಿ ಹೊಡೆತ, ಒಂದೋಟದ ಸೇರ್ಪಡೆ ಅಕ್ಷಯ್ ಸಿಕೆ ಖಾತೆಗೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ, ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ, ಜೊತೆ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 14, ದ ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. 40+ ಘನತೆಯ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂತವಹಾರದ ಮೊತ್ತ. ಈ ಮೊತ್ತವಾಗಬೇಕಾದ್ರೆ ಟೀಮ್ ಇಂಡಿಯಾ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡಲೇಬೇಕಾಗಿದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಹಳ ಸುತ್ತಮುತ್ತ ಹೊಡೆತ, ಗಲ್ಲಿ ಭಾಗ ತಳ್ಳಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಟೀಮ್ ಶ್ರೀಲಂಕಾ. ತಡೆದ ಮೊತ್ತ 15, ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಉತ್ತಮ ರನ್ಔಟ್ ಮಾಡುವಂತ ಅವಕಾಶ, ರನ್ಔಟ್ ಮಿಸ್ ಆಗ್ತಾ ಇದೆ. ಉತ್ತಮ ಒಂದು ಕ್ಷೇತ್ರ ರಕ್ಷಣೆಯನ್ನ ಟೀಮ್ ಶ್ರೀಲಂಕಾದ ಆಟಗಾರರು ಮಾಡ್ತಾ ಇದ್ದಾರೆ. ಎರಡು ಆಟಗಾರ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಕೊರತೆಯನ್ನು ಕಾಡ್ತಾ ಇದೆ. ಅಕ್ಷಯ್ ಸಿಕೆ, ಇನ್ನು ರಾಹುಲ್.
ಸ್ಕೋರ್ 15. ಉತ್ತಮ ರೀತಿ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 16. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ದ 8 overs ಮ್ಯಾಚ್ ಎಕ್ಸಿಬಿಷನ್ ಮ್ಯಾಚ್ ಸಾಗ್ತಾ ಇದೆ. ಪ್ರದರ್ಶನ ಪಂದ್ಯ ಇಂಡಿಯಾ ವರ್ಸಸ್ ಶ್ರೀಲಂಕಾ. ದಾವಣಗೆರೆ ಜಿಲ್ಲಾ ಸ್ಟೇಡಿಯಂ ಭರ್ತಿ ಆಗ್ತಾ ಇದೆ. ಸಮಯದ ಸಮಯಕ್ಕೆ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಕ್ರೀಡಾಂಗಣವೇ ಚಿಕ್ಕದಾಗ್ತಾ ಇದೆ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಓವರ್ನ ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 3. ದ ಕಂಪ್ಲೀಷನ್ ಓವರ್ ನಂಬರ್ 3. ಸ್ಕೋರ್ 16. ಎಸೆಗಾರಿಕೆ ಭಾಗದಲ್ಲಿ ಹಮೀದ ಈ ಹಿಂದಿನ 3 ಲೀಗ್ ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ಎಸೆಗಾರಿಕೆ ನೀಡಿದಂತಹ ಎಸೆತಗಾರ. ಲೆಫ್ಟ್ ಆರ್ಮ್ ಬೌಲರ್ ಹಮೀದ್ 4ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 8 ಓವರ್ಗಳ ಪ್ರದರ್ಶನ ಪಂದ್ಯ. ಈ ಪಂದ್ಯ ತರುವ ಹುಡಿ ವರ್ಸಸ್ ಫ್ರೆಂಡ್ಸ್ ಬೆಂಗಳೂರು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನಾಳೆಯ ದಿನ ಅಂತಿಮ ದಿನ, ಭಾನುವಾರ ರಜಾ ದಿನ. 7:30 ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಸಾಗುತ್ತದೆ. 16ರ ಸುತ್ತಿನ ಪಂದ್ಯ, ತದನಂತರ 8 ಘಟ್ಟದ ಪಂದ್ಯ, ತದನಂತರ ಸೆಮಿಫೈನಲ್, ತದನಂತರ ಫೈನಲ್, ಅದಾದ ನಂತರ ವರ್ಣರಂಜಿತ ಸಮಾರಂಭ. ಶಾರ್ಟ್ ಆಗಿ ಬಿದ್ದ ಚೆಂಡು ಪುಲ್ ಮಾಡುವ ಪ್ರಯತ್ನ ಮಾಡಿದ್ರು ಅಕ್ಷಯ್, ಸರಿಯಾಗಿ ದಾಂಡಿಗೆ ಚಲುಕ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹಮೀದ್. ಮತ್ತೆ ಹಮೀದ್. ಉತ್ತಮ ರೀತಿ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಅಕ್ಷಯ್ ಖಾತೆಗೆ. 8 ಓವರ್ಗಳ ಪಂದ್ಯ 4ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಇನ್ನೂ ಕೂಡ ಬಹಳಷ್ಟು ಹಾರ್ಡ್ ಹಿಟ್ಟರ್ಗಳು ಇನ್ನೂ ಕೂಡ ಇದ್ದಾರೆ. ಒಂದೆಡೆ ಈಲು, ಒಂದೆಡೆ ಸ್ಯಾಂಡಿ, ಒಂದೆಡೆ ನಾಗ, ಒಂದೆಡೆ ಈ ಪರಿಸರದ ಮಣ್ಣಿನ ಮಗ ಹಾಲಪ್ಪ ಮಂಜುನಾಥ ಸಾರಥಿ. ತಡೆದ ಮೊತ್ತ 17. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡ್ತಾ ಇದ್ದಾರೆ. ಕೀಪರ್ ಸ್ಲಿಪ್ ವಿಭಾಗ, ಶಾರ್ಟ್ ಥರ್ಡ್ ಮ್ಯಾನ್, ಶಾರ್ಟ್ ಕವರ್, ಲಾಂಗ್ ಆನ್ ಮಿಡ್ ವಿಕೆಟ್ ಹಾಗೂ ಡೀಪ್ ಸ್ಕ್ವೇರ್ ಲೆಗ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹಮೀದ್, ಶ್ರೀಲಂಕಾದ ಪತ್ತರ ವೇಗದ ದಾಳಿಗಾರ, ಫೇಸ್ ಬೌಲರ್. ಉತ್ತಮ ರೀತಿ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ರಾಹುಲ್ ಖಾತೆಗೆ. ತಡೆದ ಮೊತ್ತ 18. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹಮೀದ್ ಟು ಅಕ್ಷಯ್.
ಮತ್ತೆ ಹಮೀದ್ 7-8 ಹೆಜ್ಜೆಯಿಂದ ಓಡಿ ಬಂದು ಎಸೆಯುವಂತಹ ಎಸೆತಗಾರ ಹಮೀದ್ ಶ್ರೀಲಂಕಾದ ಕಡೆಯಿಂದ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ ಇಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಪ್ರದರ್ಶನ ಪದ ಎಕ್ಸಿಬಿಷನ್ ಮ್ಯಾಚ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕವರ್ಸ್ ಭಾಗದಲ್ಲಿ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ ಅಕ್ಷಯ್ ಸಿಕೆ ಖಾತೆಗೆ ಎರಡನೇ ಓಟವನ್ನು ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಅಕ್ಷಯ್ ಸಿಕೆ. ತಡೆದ ಮೊತ್ತ 20. 4ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. 40+ ಘನತೆಯ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಥವ್ಹಾರದ ಮೊತ್ತ. ಆ ಮೊತ್ತವಾಗಬೇಕಾದ್ರೆ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ, ಬೌಂಡ್ರಿಗಳು ಬರಬೇಕಾಗಿದೆ, ಸಿಕ್ಸರ್ಗಳು ಸಿಡಿಬೇಕಾಗ್ತದೆ. ಇವೆಲ್ಲ ಟೀಮ್ ಇಂಡಿಯಾದಿಂದ ಮಾತ್ರ ಸಾಧ್ಯ. ಮತ್ತೆ ಹಮೀದ್ ಟು ಅಕ್ಷಯ್. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಮತ್ತೆ ಡಾಟರ್ ಡೆಲಿವರಿಯನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ 2 ಪ್ರಮುಖ ಆಟಗಾರರು ಫೇಲ್ಯೂರ್ ಭಾಗ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದೆಡೆ ಬುಂಬುಮ್ಸ್, ಇನ್ನೊಂದೆಡೆಯಲ್ಲಿ ಭಂಡಾರಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಹಮೀದ್ 10-12 ಹೆಜ್ಜೆಯಿಂದ ಲಾಂಗ್ ರನ್ ಅಪ್ ನಲ್ಲಿ ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗೋ ಸಾಧ್ಯತೆ. ಸಮೀರಾ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಅಕ್ಷಯ್ ಸಿಕೆ ಇನ್ನಿಂಗ್ಸ್ ಅಂತ್ಯ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ಟೀಮ್ ಇಂಡಿಯಾ 20ಕ್ಕೆ 3. ದ ಕಂಪ್ಲೀಟ್ ಓವರ್ ನಂಬರ್ 4 ಸ್ಕೋರ್ 24-3. ಈ ಹಂತದಲ್ಲಿ ಮತ್ತೆ ಎಸೆಗಾರಿಕೆ ಭಾಗ ಬದಲಾವಣೆ ತರ್ತಾ ಇದೆ ಶ್ರೀಲಂಕಾ. ಇತ್ತ ವೀಕ್ಷಣೆ ಕೂಡ ಬದಲಾವಣೆ. ಮುಂದಿನ ವೀಕ್ಷಣೆಗಾಗಿ ಅಧ್ಯಕ್ಷರಾದಂಥ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ರವರು, ಉಪಾಧ್ಯಕ್ಷರಾದಂಥ ಶ್ರೀಯುತ ಶಿವನಿವಾಸ್ ಶಿವಗಂಗರವರು, ಈ ಒಂದು ಟೂರ್ನಿಗೆ ಆಗಮಿಸಿದ ಶ್ರೀಯುತ ಉದಯ್ ಶಿವಕುಮಾರ್ ಅವರಿಗೆ ನಮ್ಮ ಒಂದು ಸಂಸ್ಥೆಯ ಒಂದು ಕಿರು ನೆನಪಿನ ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಸಾಕು ಧನ್ಯವಾದಗಳು ಶಿವನಾರಾಯಣ ಅವರ. ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ 20 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಟೀಮ್ ಇಂಡಿಯಾ ಪ್ರಮುಖ 3 ಹುದ್ದೆಗಳ ಆಘಾತವನ್ನು ಕಾಣ್ತಾ ಇದೆ. ಭಂಡಾರಿ, ಸಲೀಂ ಮತ್ತು ಅಕ್ಷಯ್ ಸಿಕೆ ಹುದ್ದೆಯ ಆಘಾತವನ್ನು ಕಾಣ್ತಾ ಇರತಕ್ಕಂಥ ತಂಡ. ಅಂಡ್ 4 overs 24 loss of 3. ಹೊಸ ಆಟಗಾರ. ಅದೇ ರೀತಿ ಇನ್ನೊಬ್ಬರು ದಾವಣಗೆರೆಯ ನಿಟ್ಟೊಳ್ಳಿಯ ಮುಖಂಡರು ಹಿರಿಯರು ಆದಂಥ ಶ್ರೀಯುತ MD ಶೇಖಣ್ಣನವರಿಗೆ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ದಿನೇಶ್ ಕೆ ಶೆಟ್ಟಿರವರು ಹಾಗೂ ಶಿವಗಂಗಾ ಶ್ರೀನಿವಾಸ್ ಅವರು ಅವರಿಗೆ ಒಂದು ಬಿರುಸಿನ ಹೊಡೆತ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗದಲ್ಲಿ ರಾಹುಲ್ ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸಿದ್ರು. ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ನಾಲ್ಕನೇ ಓವರ್ನವರೆಗೆ ಸ್ವಲ್ಪ ಮಟ್ಟಿಗೆ ಮಂಕಾಗಿರ್ತಕ್ಕಂಥ ರಾಹುಲ್ 5ನೇ ಓವರ್ನ ಮೊದಲ ಚೆಂಡಿನಲ್ಲಿ ಒಂದು ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ತಡ ಮೊತ್ತ 26ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 5ನೇ ಓವರ್ನಲ್ಲಿ. ಮತ್ತೊಬ್ಬರು ನಮ್ಮ ಶಾಮ್ನೂರ್ ಬಸಣ್ಣವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ದಿನೇಶ್ ಕೆ ಶೆಟ್ಟಿರವರು, ಉಪಾಧ್ಯಕ್ಷರಾದ ಶ್ರೀಯುತ ಶಿವಗಂಗಾ ಶ್ರೀನಿವಾಸ್ ಅವರು. ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣ ಹೌಸ್ಫುಲ್ ಆಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ ಕ್ರೀಡಾ ಪ್ರೇಕ್ಷಕರು. ಸದ್ಯದ ಪರಿಸರ ಸುಮಾರು 10,000ಕ್ಕೂ ಮಿಕ್ಕಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದ ಒಳಭಾಗದಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ನಮ್ಮ
ಮಾಜಿ ನಗರಸಭಾ ಅಧ್ಯಕ್ಷರು ಆದಂಥ ಶ್ರೀಯುತ ನಾಗಭೂಷಣ್ ಅವರು. ಒಂದು ಓಟಗಳ ಸೇರ್ಪಡೆ ತಡ ಮತ್ತೆ 27ಕ್ಕೆ ತಲುಪ್ತಾ ಇದೆ 5ನೇ ಅವರ ಚಾಲ್ತಿಯಲ್ಲಿ. ಇನ್ನು ಕೂಡ 7 ಹೋದಾರಿಗಳು ಕೆಲವೊಂದು ಪ್ರಮುಖ ಆಟಗಾರರು ಇನ್ನೂ ಕೂಡ ಅಂಗಡಕ್ಕೆ ಬರಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಈ ರೀತಿಯ ಓಟವನ್ನು ದಾಖಲಿಸಿದ್ರು ಕೂಡ 50ಕ್ಕಿಂತ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸಬಲ್ಲಂತ ಒಂದು ಸಾಧ್ಯತೆ ಪಂದ್ಯ. ಈ ಹಿಂದೆ 4 ವರ್ಷಗಳ ಕೆಳಭಾಗದಲ್ಲಿ ದಾವಣಗೆರೆ ಪಂದ್ಯಾಕೂಟದ ಸಂದರ್ಭದಲ್ಲಿ ಇಂಡಿಯಾ ಕರ್ನಾಟಕ 11 ಮತ್ತು ಮಹಾರಾಷ್ಟ್ರ 11 ಅನ್ನುವಂಥ ಒಂದು ಎಕ್ಸಿಬಿಷನ್ ಪಂದ್ಯವನ್ನು ಕೂಡ ಜಯಪ್ರಕಾಶ್ ಗೌಡರು ನಡೆಸಿದ್ರು. ದಾವಣಗೆರೆ ಇತಿಹಾಸದಲ್ಲಿ ದಯವಿಟ್ಟು ಬರಬೇಕು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಾಗ ನಿರೀಕ್ಷಿತ ಹೊಡೆತವನ್ನು ಕಾಣ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ತನ್ನ ಮೊತ್ತ 27-27. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ತನ್ನ ಮತ್ತೆ 28. ಬೇತೂರು ಗೌಡ್ರು ಗುರುಮೂರ್ತಿರವರು ದಯವಿಟ್ಟು ಬರಬೇಕು. ಬರ್ರಿ ಗುರುಮೂರ್ತಿ ಅವರು ಬರ್ರಿ ಬರ್ರಿ. ಅಂತಿಮ 3 ಚೆಂಡುಗಳು ಇನ್ನೂ ಕೂಡ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ದಾವಣಗೆರೆ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆಯಬಹುದಂತಹ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಕೊನೆ 2 ಚೆಂಡು ಜಯಪ್ರಕಾಶ್ ಅವರ ಗೌಡ್ರ ಒಂದು ಯಶವಂತ ಗೌಡ್ರು ಬರ್ರಿ ವಿಶಿಷ್ಟತೆ ಆಟ. ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟ 2ನೇ ಓಟವನ್ನು ಕೂಡ ಪೂರ್ತಿಗೊಳಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ತಡ ಮತ್ತೆ 30ಕ್ಕೆ ತಲುಪ್ತಾ ಇದೆ. ಸಮಯದಿಂದ ಸಮಯಕ್ಕೆ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದ ಒಂದು ಸುತ್ತಗಲಕ್ಕೂ ಇಂಚಿನಲ್ಲಿ ಪ್ರೇಕ್ಷಕರ ಜಮಾವಣೆ ಆಗ್ತಾ ಇದೆ. ಮಾರ್ತಿ ನಮ್ಮ ಶಾಮನೂರು ಮಾರ್ತಿ ಬರ್ರಿ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 31 ಓಟಗಳು 5ನೇ ಓವರ್ ಮುಕ್ತಾಯದ ಬಳಿಕ ಇಂಡಿಯಾ 31ಕ್ಕೆ 3 ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 18 ಚೆಂಡುಗಳ ಆಟ ಇನ್ನು ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಚಾಲ್ತಿಗಾಗಿ ಮಾತ್ರ ಬೌಲರ್ ರೂಪದಲ್ಲಿ ಇನ್ಸ್ಪೆಕ್ಟರ್ ಶ್ರೀಯುತ ಕಿರಣ್ ಸರ್ ಅವರು ದಯವಿಟ್ಟು ಬರ್ರಿ. ಮಿಲಿನ ಈ ಹಿಂದಿನ ಎಲ್ಲ ಪಂದ್ಯಾಟದಲ್ಲೂ ಕೂಡ ಅತ್ಯುತ್ತಮವಾದ ಒಂದು ಹೆಸರುಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಶ್ರೀಲಂಕಾದ ಎಸೆತಗಾರ ಮಿಲಿನ ಈ ಹಂತದಲ್ಲಿ 6ನೇ ಓವರ್ನ ಮೊದಲ ಚೆಂಡಿಗಾಗಿ ನಾಲ್ಕು ಶೇಕನ್ನು ಪಡ್ಕೊಳ್ತಾ ಇದ್ದಾರೆ. ತರ ಮತ್ತು 31 ಓಟಗಳು. ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಸಬ್ಬರಿ ತಾಂಬ್ರಿ. 18 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ ಆರಂಭಿಕ ಸೆಷನ್ ನಲ್ಲಿ. ಅಂತಿಮ ಹಂತದ ಬೌಂಡ್ರಿ ಸಿಕ್ಸರ್ಗಳ ದಾಖಲಾತಿಯನ್ನು ಕಂಡ್ರು ಕೂಡ 50ಕ್ಕಿಂತ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಆ ಮಟ್ಟಿಗೆ
ಶ್ರೀಲಂಕಾ ಕೂಡ ಬಹಳಷ್ಟು ಅನುಭವಿ ಆಟಗಾರರು ಹೊಂದಿರತಕ್ಕಂಥ ತಂಡ. ಈ ಹಿಂದೆ ಫ್ರೆಂಡ್ಸ್ ಬೆಂಗಳೂರು ನಡೆಸಿರ್ತಕ್ಕಂಥ 2 ವ್ಯವಸ್ಥಿತ ಪಂದ್ಯಾಕೂಟದಲ್ಲೂ ಕೂಡ ದಾವಣಗೆರೆಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ಶ್ರೀಯುತ ಪ್ರಶಾಂತ್ ಅವರು ಸಭೆಯಲ್ಲಿ ಈ ಹಿಂದೆ ಫ್ರೆಂಡ್ಸ್ ಬೆಂಗಳೂರು ನಡೆಸಿರ್ತಕ್ಕಂಥ 2 ಅವಿಸ್ಮರಣೆ ಪಂದ್ಯಾಕೂಟದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿತ್ತು. ಮೊದಲ ಬಾರಿ 1 ತಂಡವಾಗಿ ಶ್ರೀಲಂಕಾ ಭಾಗವಹಿಸಿದರೆ, 2ನೇ ಬಾರಿ 2 ತಂಡವಾಗಿ ಶ್ರೀಲಂಕಾದ ತಂಡ ಭಾಗವಹಿಸಿತ್ತು. ಇತ್ತೀಚೆಗೆ 15 ದಿನಗಳ ಕೆಳಭಾಗದ ಪಡುಬಿದ್ರೆಯ ಕಡಲ ಫಿಶ್ ಪಂದ್ಯಾಕೂಟದಲ್ಲೂ ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷ ಅಂತ ಶ್ರೀಯುತ ದಿನೇಶ್ ಕೆ ಶೆಟ್ಟಿ ಅವರಿಗೆ, ಉಪಾಧ್ಯಕ್ಷ ಶ್ರೀಯುತ ಶ್ರೀನಿವಾಸ್ ಶಿವಗಂಗರ್ ಅವರಿಗೆ ದರ್ಶನ ತಂಡ ಭಾಗವಹಿಸಿತು. ಇಲ್ಲಿ ದಾವಣಗೆರೆ 17ನೇ ಬಾರಿಯ ಪಂದ್ಯಾಕೂಟದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ, ಬಳಸುವುದವರ ಹೊಡೆತ, ಚೆಂಡು ಡೀಪ್ ಸ್ಕಾರ್ಲರ್ನ ಸೀಮಾರೇಖೆ ಹೊರಭಾಗವನ್ನು ಕಳುಹಿಸ್ತಾ ಇದೆ. ಬೌಂಡ್ರಿ. ಅಂತಿಮ ಹಂತವನ್ನು ಕಾಡ್ತಾ ಇದೆ. ಹಾಗೆ ದಾವಣಗೆರೆ 17ನೇ ಬಾರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಪಂದ್ಯಾಕೂಟ ಅಂತಿಮ ಹಂತವನ್ನು ಕಾಣ್ತಾ ಇದ್ದ ಹಾಗೆ ಒಂದೆಡೆ ಪ್ರೇಕ್ಷಕರಿಗೆ ಮನೋರಂಜನೆ ಕೊಡುವುದಕ್ಕಾಗಿ ಮತ್ತಷ್ಟು ಡ್ಯಾನ್ಸರ್ಸ್ಗಳು, ಒಂದೆಡೆ ನಗಿಸುವ ಗೊಂಬೆಯ ಮುಖಾಂತರವಾಗಿ ಬಹಳಷ್ಟು ಒಂದು ಪ್ರೇಕ್ಷಕರನ್ನು ರಂಜಿಸ್ತಾ ಇರ್ತಕ್ಕಂಥ ರವಿಚಂದ್ರ ಹಳೆಯಂಗಡಿ ಒಂದೆಡೆ ಆದ್ರೆ, ಮತ್ತೊಂದೆಡೆ ಬಹಳಷ್ಟು ಮಂದಿ ಪ್ರೇಕ್ಷಕರು ಕೂಡ ನೃತ್ಯಗಳ ಮುಖಾಂತರವಾಗಿ ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾರೆ. ಅಂತಿಮ ಹಂತದ 18 ಚೆಂಡುಗಳು. ಆರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ನಾಗ ಗಿಳಿಯಾರು ದಾಖಲಿಸಿದ್ದಾರೆ. ಮತ್ತೆ 36 6ನೇ ಓವರ್ನ ಚಾಲ್ತಿಯಲ್ಲಿ, ಕ್ಷಮಿಸಿ 35 35 ಫಾರ್ ಲಾಸ್ ಆಫ್ 3. ತೀರ್ಪುಗಾರರು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕು. ಈ ಪಂದ್ಯ ಮುಕ್ತಾಯವಾದ ಬಳಿಕ ಮತ್ತೊಂದು ಪಂದ್ಯ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಹೂಡಿ ಕ್ರಿಕೆಟರ್ಸ್ ಎದುರು ಸಾರ. 2 ತಂಡಗಳ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಮೊದಲ ಸೆಷನ್ ಮುಕ್ತಾಯವಾದ ಕೂಡಲೇ ಟಾಸಿಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾರೆ 2 ತಂಡದ ನಾಯಕರು.
ಮತ್ತೆ ಮಿಲಿನ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೇವಲ ಒಂದೋಟಗಳಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 36ಕ್ಕೆ ತಲುಪ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲಿ ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಫ್ರೆಂಡ್ಸ್ ಬೆಂಗಳೂರು ನಾಯಕ ಮ್ಯಾಡಿ ಟಾಸ್ಗೆ ಬರ್ಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ ಮೈಂಡ್ ಸ್ಟೇಜ್ಗೆ. ಅದೇ ರೀತಿ HDCC ಕ್ಯಾಪ್ಟನ್ ಕೂಡ ಮೈಂಡ್ ಸ್ಟೇಜ್ಗೆ ಟಾಸ್ಗೆ ಬರಬೇಕು. ಬಹಳಷ್ಟು ಭರವಸೆನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸುರಕ್ಷಿತ ಕ್ಷೇತ್ರಕ್ಷಣೆ ದಾಖಲಿಸಿದ್ದಾರೆ. ಕೇವಲ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಳ ಮೊತ್ತ 37 ಓಟಗಳು. 37 37ಕ್ಕೆ 3. ತೋಡಾಂತರವಾಗಿ ಬೆದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ನಾಗ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 4ನೆಯ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಮತ್ತೆ ಹೊಸ ಆಟಗಾರ ಸಾಂಡೆ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಬಿರುಸಿನ ಹೊಡೆತಗಳ ಆಟಗಾರ. ಪ್ರಮುಖ 4 ಹೊದ್ದರಿಗಳ ಆಘಾತವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ 37 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. 37 ಫಾರ್ ಲಾಸ್ ಆಫ್ 4. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ 6ನೇ ಓವರ್ನಲ್ಲಿ. ಕೊನೆ ಒಂದೇ ಸತ ಹೊಸ ಆಟಗಾರ ಮತ್ತೋರ್ವ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಸ್ಯಾಂಡಿ. ಮೈಟಿ ಪರವಾಗಿ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಬಹಳಷ್ಟು ಉತ್ತಮ ಆಟ ರಜೆ ಆಗ್ತಾ ಇದೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 38ಕ್ಕೆ ತಲುಪ್ತಾ ಇದೆ 6ನೇ ಓವರ್ನ ಮುಕ್ತಾಯಕ್ಕೆ. ಎಂಡ್ ಆಫ್ 6 overs. 38 for loss of 4. ಅಲ್ಲಿ ಹುಡಿ ಕ್ರಿಕೆಟರ್ಸ್ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಟಾಸಿಗೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದೇವೆ ಮಾನ್ಶೇಜ್ಗೆ. ಬಹಳಷ್ಟು ಪ್ರೇಕ್ಷಕರ ಜಮಾವಣೆ ದಾವಣಗೆರೆಯ ಒಂದು ಜಿಲ್ಲಾ ಕ್ರೀಡಾಂಗಣ ಕಿಕ್ಕಿರಿದ ಪ್ರೇಕ್ಷಕರ ಜಮಾವಣೆ ಮುಖಾಂತರವಾಗಿ ಒಂದು ಪಂದ್ಯ ಕೂಡ ಬಹಳಷ್ಟು ವ್ಯವಸ್ಥಿತವಾಗಿ ಮುಂದುವರಿಕೆ ಕಾಣ್ತಾ ಇದೆ. ಏಳನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಹೊಸ ಬೌಲರ್ ರೂಪದಲ್ಲಿ ಸಂಜು. ಅಂತಿಮ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ತಡ ಮೊತ್ತ 38. 12 ಆರಂಭಿಕ ಆಟಗಾರರಿಗಾಗಿ ಅಂಗಣದ ಒಳ ಪ್ರವೇಶವನ್ನು ಕಂಡಿರ್ತಕ್ಕಂಥ ರಾಹುಲ್ 1 ಸಿಕ್ಸರ್ ದಾಖಲಿಸಿದ್ದಾರೆ. ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಲಾಂಗ್ ಆನ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 39ಕ್ಕೆ ತಲುಪ್ತಾ ಇದೆ. 39 ಸಿಕ್ಸರ್ಗೆ ರಾಜು ಅವರಿಂದ 500 ರೂಪಾಯಿಗಳಂತೆ. ಅಲ್ಲೇ ನಮ್ಮ ಕೈ ಬಂದಿದೆ. 1 ಸಿಕ್ಸರ್ಗೆ 500 ರೂಪಾಯಿ ಅಂತೆ ರಾಜು ಅವರಿಂದ.
ಏಳನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ತಡ ಮತ್ತು 39 ಒಂದು ಸಿಕ್ಸರ್ ಮುಖಾಂತರವಾಗಿ ಆರಂಭಿಕ ಆಟಗಾರರಾಗಿ ಆಗಲಿರ್ತಕ್ಕಂಥ ರಾಹುಲ್ ಲೆಫ್ಟಿ ಆಟಗಾರ ಇನ್ನೂ ಕೂಡ ದಾಂಡನ್ನು ಕೊನೆ ಹಂತದವರೆಗೆ ವಿಸ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲೆಫ್ಟಿ ಆಟಗಾರ. ತಡ ಮತ್ತು 39 ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆ. ಬಂದೋಟಗಳ ಸೇರ್ಪಡೆ. ತಡ ಮತ್ತು 40 44 ಲಾಸ್ ಆಫ್ 4 40ಕ್ಕೆ 4. ಏಳನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಬೀಸುವಂತಹ ಪ್ರಯತ್ನಗಳು ಔಟರ್ ರಜ್ ಆಗ್ತಾ ಇದೆ. ಒಂದೋಟಗಳ ಸೇರ್ಪಡೆ. ತನ ಮೊತ್ತ 41. ಅಲ್ಲಿ HDCC ಕ್ಯಾಪ್ಟನ್ಗೆ ಲಾಸ್ಟ್ ಕಾಲ್ ಕೊಡ್ತಾ ಇದ್ದಾರೆ. ಟಾಸಿಗೆ ಬರಬೇಕು. ಫ್ರೆಂಡ್ಸ್ ಬೆಂಗಳೂರು ನಾಯಕ ವೆಯ್ಟ್ ಮಾಡ್ತಾ ಇದ್ದಾರೆ. ಹುಡಿ ಕ್ರಿಕೆಟರ್ಸ್ ಕ್ಯಾಪ್ಟನ್ ಶೀಘ್ರಗತಿಯಲ್ಲಿ ಟಾಸಿಗೆ ಬನ್ನಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ದಿನದ ಮುಂದಿನ ಪಂದ್ಯಕ್ಕಾಗಿ. ತಡ ಮೊತ್ತ 41 ಓಟಗಳು. ಒಂದು ಸಿಕ್ಸರ್ಗೆ 500 ರೂಪಾಯಿಗಳ ಒಂದು ಅವಕಾಶ ಇದೆ. 500 ರೂಪಾಯಿಗಳು ಜಯಪ್ರಕಾಶ್ ಗೌಡ್ರ ಹತ್ರ ಸುರಕ್ಷಿತವಾಗಿ ಇದೆ. ಅದನ್ನು ಯಾರು ಪಡ್ಕೊಳ್ತಾರಂತ ನೋಡಬೇಕಾಗಿದೆ. ಒಂದೆಡೆ ರಾಹುಲ್, ಮತ್ತೊಂದೆಡೆ ಸ್ಯಾಂಡಿ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ತಡ ಮತ್ತೆ 41. 4ನೇ ಓವರ್ನಲ್ಲಿ ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಏಳನೇ ಓವರ್ನಲ್ಲಿ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸತತ ಡಾಟ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ ಓವರ್ನಲ್ಲಿ ಕೂಡ ಮೊದಲ ಚೆಂಡಿಗೆ ಸಲೀಂಗೆ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಆ ಬಳಿಕದ 5 ಚೆಂಡುಗಳು ಕೂಡ ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಂಡಿತ್ತು. ಅಂತಿಮ 2 ಚೆಂಡುಗಳು 7ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಸಂಜು ಹೋದರೆ ಆವರಿಸಿಕೊಂಡು ಬೇಸುವಂತ ಪ್ರಯತ್ನ. ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. 5ನೇ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಇಂಡಿಯಾ. ಈ ಪರಿಸ್ಥಿತಿಯಲ್ಲಿ ದಾವಣಗೆರೆಯ ಯಶಸ್ವಿ ಆಟಗಾರ ದಾವಣಗೆರೆಯ ಮಣ್ಣಿನ ಮಗ ಹಾಲಪ್ಪ ಮಂಜುನಾಥ ಸಾರಥಿ ಎಂಟ್ರಿ ಆಗ್ತಾ ಇದೆ. ಅದೇನನ್ನು ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣ ಭಾಗದಲ್ಲಿ ಮಾಡ್ತಾರಂತ ನೋಡಬೇಕಾಗಿದೆ. ತಂಡದ ಉಪನಾಯಕ ಕೂಡ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ 7ನೇ ಓವರ್ನಲ್ಲಿ. ಬಹಳಷ್ಟು ಪ್ರೇಕ್ಷಕರ ಒಂದು ನಿರೀಕ್ಷೆ ಆಟಗಾರ ಹಾಲಪ್ಪ ಮಂಜುನಾಥ ಸಾರಥಿ. ನಿಧಾನಗತಿಯಲ್ಲಿ ನಾವು ಕಂಡ ಹಾಗೆ ಶ್ರೀಲಂಕಾದ ಆಟಗಾರರು ಕೂಡ ಕರ್ನಾಟಕದ ಕನ್ನಡ ವೀಕ್ಷಕ ವಿವರಣೆಗಾರರಿಗೆ ಹೊಂದಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಸತತವಾಗಿ ಕಳೆದ 3 ವರ್ಷಗಳಿಂದ ಆ ತಂಡ ಕರ್ನಾಟಕಕ್ಕೆ ಆಗಮಿಸ್ತಾ ಇದೆ. ಆದ್ರೆ ವಿನಯರು ಹೇಳಿದಾಗೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಮತ್ತೆ ಅತಿಕ್ರಮ ಓಟಗಳ ಸೇರ್ಪಡೆ, 1 ಓಟಗಳ ಸೇರ್ಪಡೆ. ತಂಡ ಮತ್ತೆ 42 42
ಈ ಹಿಂದೆ ಬಹಳಷ್ಟು ಬಾರಿ ಚೆನ್ನೈ ಮತ್ತು ಮಧ್ಯಪ್ರದೇಶ ಛತ್ತೀಸ್ಗಢದ ಈ ರೀತಿಯ ತಂಡಗಳು ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದ ಹಾಗೆ ನಿಧಾನಗತಿಯಲ್ಲಿ ಕರ್ನಾಟಕದ ಕನ್ನಡ ವೀಕ್ಷಣೆಗೆ ಅವರು ಕೂಡ ಹೊಂದಿಕೊಳ್ತಾ ಇದ್ರು. ಪ್ರಸ್ತುತ ಶ್ರೀಲಂಕಾ ತಂಡ ಕೂಡ ನಿಧಾನವಾಗಿ ಹೊಂದಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂತಿಮ ಚೆಂಡು ಬಾಕಿ ಬಿಡ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ಹಾಲಪ್ಪ ರಿವರ್ಸ್ ಶಾಟ್ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. 4 ಓಟಗಳ ಸೇರ್ಪಡೆ. ಪ್ರೇಕ್ಷಕರು ಬಹಳಷ್ಟು ರಂಜನೆಗೊಳಗಾಗ್ತಾ ಇದ್ದಾರೆ. ಬಹಳಷ್ಟು ಮಂದಿ ಡ್ಯಾನ್ಸರ್ಸ್ಗಳು ಹಾಲಪ್ಪ ಬೌಂಡರಿ ದಾಖಲಿಸ್ತಾ ಇದ್ದ ಹಾಗೆ ಪ್ರೇಕ್ಷಕರೆಲ್ಲ ಹುಚ್ಚೆದ್ದು ಕುಡಿಯುವಂತ ಪ್ರಯತ್ನವನ್ನು ಮಾಡಿದ್ರು. ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 46, 46 ಫಾರ್ ಲಾಸ್ ಆಫ್ 5. ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಕೊನೆಯ 6 ಚೆಂಡುಗಳ ಆಟ. 46, 46. बॉलर नेम खेलते खेलते 1 निमिष अंतिम ओवर्गागे बॉलर नेम ಕೊನೆ ವರ್ಗದ ಹಮೀದನ್ನು ಪರಿಚಯಿಸಿರ್ತಕ್ಕಂಥ ದರ್ಶನ ಶ್ರೀಲಂಕಾ. ಕೊನೆಯ 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ತಂಡ ಮತ್ತೆ 46 ಓಟಗಳು 46. ಸಮಯದಿಂದ ಸಮಯಕ್ಕೆ ಪ್ರೇಕ್ಷಕರ ಜಮಾವಣೆ ಕೂಡ ಹೆಚ್ಚಾಗ್ತಾ ಇದೆ. ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದ ಭಾಗದಲ್ಲಿ ಹೌಸ್ಫುಲ್ ಆಗಿ ಪಂದ್ಯಾಟ ವೀಕ್ಷಿಸ್ತಾ ಇದ್ದಾರೆ. ಬೀಸುವಂತಹ ಪ್ರಯತ್ನ ಮತ್ತೆ ಹೋದರೆ ನಷ್ಟ. 6ನೇ ಪತನ. ರಾಹುಲ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಇಲು ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಹಂತದ 5 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಹೊಸ ಆಟಗಾರ
ಇನ್ನು ಕೂಡ 5 ಚೆಂಡುಗಳ ಬಾಕಿ ಉಳಿತಾ ಇದೆ. ಸಿಕ್ಸರ್ ದಾಖಲಿಸಿದ 500 ರೂಪಾಯಿಗಳ ಘೋಷಣೆ ಈಗಾಗಲೇ ಆಗಿದೆ. ರಿವರ್ಸ್ ಶಾಟ್ ದಾಖಲಾತಿಯಲ್ಲಿ ಕಾಣಬಲ್ಲಂತಹ ಪ್ರಯತ್ನ, ಸುರಕ್ಷಿತ ಕ್ಷೇತ್ರಕ್ಷಣ ದಾಖಲಾತಿಯಲ್ಲಿ ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ತಡ ಮೊತ್ತ 47ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಹಾಲಪ್ಪ ಅದೇನನ್ನು ಮಾಡ್ತಾರಂತ ನೋಡ್ಬೇಕು. ಅಂತಿಮ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಇನ್ನು ಕೂಡ. ಹಾಲಪ್ಪ ಕ್ಲೀನ್ ಬೌಲ್, ಹೋದರೆ ಆಘಾತ. ಏಳನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಹೊಸ ಆಟಗಾರ ಮಾರ್ಕ್ ಮಹೇಶ. ಜೈ ಕರ್ನಾಟಕದ ಪರವಾಗಿ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಮೈಸೂರು ಪರಿಸರದ ಮಾರ್ಕ್ ಮಹೇಶ ಸದ್ಯ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 3 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯವಾದ ಕೂಡಲೇ ಕನ್ನಡ ಚಲನಚಿತ್ರ ಕಂಡ ಮೇರು ನಟ, ಅಸಂಗತ ಪ್ರತಿಭೆ ಪುನೀತ್ ರಾಜ್ಕುಮಾರ್ ಅವರೊಂದು ಸ್ಮರಣೆಗಾಗಿ ಅವರೊಂದು ಹಾಡನ್ನು ಬಿತ್ತರಿಸ್ತಾ ಇದ್ದಾರೆ. ಆ ಸಂದರ್ಭ ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ಗಳ ಲೈಟ್ಸ್ಗಳನ್ನು ಆನ್ ಮಾಡಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದಾರೆ ಸಂಘಟಕರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಹಂತದ ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಮತ್ತೋರ್ವ ಜೈ ಕರ್ನಾಟಕದ ಆಲ್ರೌಂಡರ್ ಆಟಗಾರ ಸಚಿನ್ ಮಹಾದೇವ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮತ್ತ 5ನೇ ಬಾರಿ ಹಮೀದ್ ರಿವರ್ಸ್ ಶಾಟ್ ದಾಖಲಾತಿಯಲ್ಲಿ ಕಾಣಬಲ್ಲಂತಹ ಪ್ರಯತ್ನ, 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 48 ಓಟಗಳು. ಚೆಂಡಿಗೆ 1ರ ಹಾಗೆ ಓಟವನ್ನು ದಾಖಲಿಸುವಂತಹ ಒಂದು ಸರ್ವ ಸಿದ್ಧತೆಯನ್ನು ಕಾಣ್ತಾ ಇರ್ತಕ್ಕಂಥ ಇಂಡಿಯಾದ ಆಟಗಾರರ ತಂಡ ಶ್ರೀಲಂಕಾದ ವಿರುದ್ಧ ಅಲ್ಲಿ ಇನ್ನಿಂಗ್ಸ್ ಮುಕ್ತಾಯವಾದ ಕೂಡಲೇ ಪುನೀತ್ ರಾಜ್ಕುಮಾರ್ ಅವರೊಂದು ಹಾಡನ್ನು ಬಿತ್ತರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ಗಳ ಲೈಟ್ಸ್ಗಳನ್ನು ಆನ್ ಮಾಡಬೇಕೆನ್ನುವಂತ ವಿನಂತಿ ಮಾಡ್ತಾ ಇದ್ದಾರೆ ಸಂಘಟಕರು. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಕೊನೆಯ ಚೆಂಡು
ಈ ತರ್ಮದ ಕ್ಲೀನ್ ಬಾಲ್ ಹದ್ದಾರಿ ಆಘಾತ 48 ಚೆಂಡುಗಳಲ್ಲಿ 48 ಓಟವನ್ನು ಇಂಡಿಯಾದ ಆಟಗಾರರು ದಾಖಲಿಸಿದ್ದಾರೆ. ಇಲ್ಲಿ 49ರ ಒಂದು ಚೇಸಿಂಗ್ ಪ್ರಕ್ರಿಯೆ ಅದೇನೇನು ಮಾಡ್ತಾರಂತ ನೋಡಬೇಕಾಗಿದೆ. ಈ ಹಂತದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಲೈಟ್ಸ್ಗಳನ್ನು ಮೊಬೈಲ್ಗಳ ಲೈಟ್ಸ್ಗಳನ್ನು ಆನ್ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾವೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ಗಳ ಲೈಟ್ಸ್ ಗಳನ್ನು ಆನ್ ಮಾಡಬೇಕು, ಫ್ಲಾಶ್ ಆನ್ ಮಾಡಬೇಕನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಆಟ ನಿಲ್ಲದು, ಇರಲಿ ಕಿರಿಯರು ಬರಲಿ ಭೇದವ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದಾಗೆ ಬದುಕಿರುವ ದ್ವೇಷ ತೋಡ ಪ್ರೀತಿ ತುಂಬಿರುವ ಜೊತೆಗಿರು ನೀನು ಬನ ಹಾಗೆ ಅಣ್ಣೆಲೆ ಕಾಯೋ ಉದರಿಗೆ ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಜೊತೆಗೊಮ್ಮೆ ಬರುವುದು ನಮಗೆ ಯೋಗ್ಯತೆಯೊಮ್ಮೆ, ಸೂರ್ಯನೊಬ್ಬ ಚಂದ್ರನೊಬ್ಬ ನಾಜನು ಒಬ್ಬ ಒಬ್ಬ, ಹಾಡ್ಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಎಲ್ಲರಿಗೂ ಅಭಿನಂದನೆ ಸಮರ್ಪಿಸುತ್ತಾ 48 ಓಟವನ್ನು
ಇಂಡಿಯಾ ಆಟಗಾರರು ದಾಖಲಿಸಿದ್ದಾರೆ. 49ರ ಒಂದು ಚೇಸಿಂಗ್ ಪ್ರಕ್ರಿಯೆ. ಶ್ರೀಲಂಕಾದ ಆರಂಭಿಕ ಹಂತದ ಆಟಗಾರರು ಕೂಡ ಅಂಕಣಕ್ಕೆ ಆಗಮಿಸಿದ್ದಾರೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಹಲೋ, ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಪಗಲು ರಾತ್ರಿಯ ಪಂದ್ಯಾಟದ ಪ್ರದರ್ಶನ ಪಂದ್ಯ. 48 balls are remaining now. 49 to 1. 48ಕ್ಕೆ 49 ಓಟದ ಅವಶ್ಯಕತೆ. ಟೀಮ್ ಇಂಡಿಯಾ ವರ್ಸಸ್ ದರ್ಶನ ಶ್ರೀಲಂಕಾ. ಸಮೀರ ಮತ್ತು ಸುಲೋಚನಾ ಮೊದಲ ಹಂತದ ದಾಂಡಿಗರ ಅಂಗಳ ಪ್ರವೇಶವನ್ನು ಮಾಡಿದ್ದಾರೆ. ಮೊದಲ ಓವರ್ನ ಎಸ್ಗಾರಿಕೆ ಭಾಗದಲ್ಲಿ ಇವಾಗ ಮಾರ್ಕ್ ಮಹೇಶ ಅನುಭವಿ ಎಸ್ಗಾರ ಬಾರಿ ಟೀಮ್ ಇಂಡಿಯಾ ಪರವಾಗಿ ಬರ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಸಮೀರ ಚೆಂಡು ಬಳಸುವಂತ ಹೊಡೆತ ದೀಪಕ್ಷ ವರ್ಷ ಭಾಗದಲ್ಲಿ ಸಮೀರ ಮುಖ್ಯವಾಗಿ ಚೆಂಡು ಒಂದರ ಸೇರ್ಪಡೆ 2 ಬಹುಶಃ 3ನೇ ಓಟವನ್ನು ಕೂಡ ಸುಲಭವಾಗಿ ಕ್ಲಿಯರ್ ಮಾಡಿದ್ರು. ಸಮೀರ ಖಾತೆ ಆರಂಭ. ಟಾರ್ಗೆಟ್ 49. ಶ್ರೀಲಂಕಾ 3 ಓಟವನ್ನು ದಾಖಲಿಸಿದ ದರ್ಶನ. ಮೊದಲ ಚೆಂಡಿನಲ್ಲಿ ಬಹುಶಃ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿದ್ರು ಕೂಡ ಟೀಮ್ ಇಂಡಿಯಾ ಬಾಲ್ ಟು ಬಾಲ್ ಓಟಗಳನ್ನು ಮಾತ್ರ ದಾಖಲಿಸಿದ್ರು. ಶ್ರೀಲಂಕಾ ದಯವಿಟ್ಟು ಯಾರು ಬ್ಯಾನರ್ಗಳನ್ನು ಮುಟ್ಟಬಾರದು. ನಾಳೆ ದಿವಸ ಒಂದು ಟೂರ್ ನಿಮ್ಮ ಅಂತಿಮ ದಿನ ಇದೆ. ದಯವಿಟ್ಟು ಸಹಕರಿಸಬೇಕು. ಬ್ಯಾನರು ಯಾರೇ ಮುಟ್ಟಿದ್ ಗೊತ್ತಾದ್ರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಮುಂದೆ ಹೇಳಲ್ಲ. ಮತ್ತೆ ಮಾರ್ಕ್ ಮಹೇಶ್ ಗಾಡಿಗೆ ಭಾಗದಲ್ಲಿ 2ರ ಬಾರಿ ಶಾಟ್ ಆಗಿ ಬಿದ್ದ ಚೆಂಡು ಬಳಸವರ್ತ ಹೊಡೆತ ಮಿಡಿಗಳ ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಭಾಗವನ್ನು ಕಾಣ್ತಾ ಇದೆ. ಬಾರಿ ಶ್ರೀಲಂಕಾದ ಫಸ್ಟ್ ಸಿಕ್ಸರ್. ಸುಲೋಚನಾ ಮೊದಲ ಸಿಕ್ಸರ್ ಅನ್ನು ಬಿಡ್ಡುಗಳ ಭಾಗದಲ್ಲಿ ದಾಖಲಿಸಿದ್ರು. ಸಿಂಹಳಿಯರ ಪ್ರತಿ ಹೋರಾಟ ಆರಂಭ ಆಗ್ತಾ ಇದೆ. ಮತ್ತೆ ಮಾರ್ಕಿ ಬಾರಿ 3ರ ಬಾರಿ ಸುಲೋಚನೆಗೆ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ. ಈ ಬಾರಿ ಕೂಡ ಫೈನಲ್ ಆಗಿ ನಸೀಮರಿಕರ ಭಾಗದಲ್ಲಿ ಮತ್ತೆ ಬೌಂಡ್ರಿ. ಅಂಗಣ ಒಳಭಾಗದಲ್ಲಿ ಪ್ರತಿ ಹೋರಾಟವನ್ನು ಮಾಡ್ತಾ ಇರುವಂತಹ ಶ್ರೀಲಂಕಾ ಇವಾಗಲೇ ಸಿಕ್ಸರ್ ಬೌಂಡರಿಗಳ ಆರ್ಭಟ ಆರಂಭ ಆಗ್ತಾ ಇದೆ. ಸುಲೋಚನಾ ತಂಡದ ಮೊತ್ತ ಈ ಹಂತದಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡಿದ ಬಹುಶಃ ಬೌಂಡ್ರಿ ರೋಡ್ ಸಮೀಪದ ಪ್ರೇಕ್ಷಕರ ತೀರ್ಮಾನದ ಪ್ರಕಾರ ಇತರ ಸಿಕ್ಸರ್ ಸೆಕೆಂಡ್ ಸಿಕ್ಸರ್ ದಾಖಲಿಸಿದ ಸುಲೋಚನಾ ಭರ್ಜರಿ ಆರಂಭವನ್ನು ಪಡ್ಕೊಳ್ತಾ ಇದೆ ಶ್ರೀಲಂಕಾ. 15ಕ್ಕೆ ನೋ ಲಾಸ್. ಮತ್ತೆ ಮನಸ್ಸು ಮಾಡಿದ ಹೊಡೆತ ಇತರ ಕ್ಯಾಚ್ ಆಗ ಅವಕಾಶ ಇದೆ. ಲಾಕ್ ನಲ್ಲಿ ಮೊದಲ ಹೋದರೆ ಆಗತ್ತ ಶ್ರೀಲಂಕಾ. ಸುಲೋಚನಾ ವಿಕೆಟ್ ಪತನ ಈ ಬಾರಿ 15ಕ್ಕೆ 1. ದಾವಣಗೆರೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನ ವೈಭವೋಪೇತ ಪಂದ್ಯಕೂಟ ಟೆನಿಸ್ ಬಾಲ್ ವರ್ಲ್ಡ್ ಕಪ್ಪಿನ ಬಹಳಷ್ಟು ಆಕರ್ಷಕವಾಗಿರುವಂತಹ ಒಂದು ಪ್ರದರ್ಶನ ಪಂದ್ಯದ ಮೊದಲ ಹಂತದಲ್ಲಿ ಭರ್ಜರಿ ಆರಂಭವನ್ನು ಪಡ್ಕೊಂಡ ಶ್ರೀಲಂಕಾ ಸುಲೋಚನಾ ವಿಕೆಟ್ ಅನ್ನು ಕಳ್ಕೊಂಡ್ರು. 15ಕ್ಕೆ 1. 49 ಓಟದ ಅವಶ್ಯಕತೆಯೂ ಕೂಡ. ಅಂಗಣ ಒಳಭಾಗದತ್ತ ಶ್ರೀಲಂಕಾ ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ.
ಶ್ರೀಲಂಕಾ 1 down batsman name. ಪಂದ್ಯಾಟ ಮಧ್ಯ ಮುಂದರಿಕೆಯನ್ನು ಕಂಡುಕೊಳ್ತಾ ಇದೆ ಅಂಗಡ ಒಳಭಾಗ. ಮೊದಲ ಸಸ್ಸನ್ನು ಪಡ್ಕೊಂಡ ಮಾರ್ಕೆ ಬಾರಿ ಟೀಮ್ ಇಂಡಿಯಾ ಪರವಾಗಿ ಆಡ್ತಾ ಇದ್ದಾರೆ ಮೈಸೂರಿನ ಹುಡುಗ, ದಾವಣಗೆರೆ ಜೈ ಕರ್ನಾಟಕದ ನಾಯಕ ಕೂಡ. ದಾವಣಗೆರೆ ಮೈದಾನದಲ್ಲಿ ಆಡ್ತಾ ಇದ್ದಾರೆ ಜೈ ಕರ್ನಾಟಕ, ಬೆಂಗಳೂರಿನ ಕ್ಯಾಪ್ಟನ್ ಕೂಡ. ಈತನ ಮೇಲೆ ಉತ್ತಮ ರೀತಿಯ ಹೊಡೆತ, ಕವರ್ಸ್ ಭಾಗದಲ್ಲಿ ಮತ್ತೆ ಮಾರ್ಕೆಸ್ ಚೆಂಡು ಕೊನೆ ಹಂತದಲ್ಲಿ ಸಾಗರ್ ಭಂಡಾರಿ ಭರಪೂರ್ವ ಪ್ರಯತ್ನವನ್ನು ಮಾಡಿದ್ರು ಕೂಡ ದೀಪಕ್ಷ ಕಮರ್ಸಿ ಮರಕರ ಭಾಗವನ್ನು ಕಾಣ್ತಾ ಇದೆ. ಹೊಡೆತ ತನ್ಮೂಲಕವಾಗಿ ಮತ್ತೆ ಬೌಂಡ್ರಿಯ ಸೇರ್ಪಡೆ. ಧನಂಜಯ ಬಹಳಷ್ಟು ತಮರ್ಥ ಹೊಡೆತವನ್ನು ದಾಖಲಿಸುವ 1 down ಆಟಗಾರ ಧನಂಜಯ ದೀಪಕ್ಷ ಕವರ್ಸಲ್ಲಿ ಬೌಂಡ್ರಿಯನ್ನು ದಾಖಲಿಸಿದ್ರು. ತಳ ಮೊತ್ತ 19ಕ್ಕೆ 1, 29 ಓಟದ ಅವಶ್ಯಕತೆ, 43 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಮಾರ್ಕೆಸಿರುವಂತಹ ಚೆಂಡು ಈತನ ಮೇಲೆ ಓಟ್ಗಳು ಮಾಡ್ತಾ ಇಲ್ಲ. ಅಂಡ್ ಆಫ್ 4 ನಂಬರ್ 1 ಶ್ರೀಲಂಕಾ 19 for 1. ಮೊದಲ ಓವರ್ ನಲ್ಲಿ ಮಾರ್ಕ್ 19 ಓಟಗಳ ಅವಕಾಶವನ್ನು ಮಾಡಿಕೊಟ್ರು. ಟೀಮ್ ಇಂಡಿಯಾ ಮತ್ತೆ ಒತ್ತಡಕ್ಕೆ ಸಿಲುಕ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಹೊಸ ಎಸೆಗಾರನ ಪರಿಚಯವನ್ನು ಮಾಡ್ತಾ ಇದೆ ಸಾಗರ್ ಭಂಡಾರಿ. ಒಂದಷ್ಟು ಪ್ರೆಷರ್ಗೆ ಸಿಲುಕ್ತಾ ಇದ್ದಾರೆ ಟೀಮ್ ಇಂಡಿಯಾ ಕ್ಯಾಪ್ಟನ್. ಅಂತಿಮ 42 ಎಸೆತ, ಜಯಕ್ಕಾಗಿ 30 ಓಟದ ಅವಶ್ಯಕತೆ. 42 balls are remaining now. 30 runs to win. ಶ್ರೀಲಂಕಾ ಸಮರೋಪಾದಿ ಪ್ರೇಕ್ಷಕರು, ಸಮುದ್ರದೋಪಾದಿ ಪ್ರೇಕ್ಷಕರು ಜಿಲ್ಲಾ ಕ್ರೀಡಾಂಗಣ ದಾವಣಗೆರೆಯಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲೂ ಕೂಡ ಸರಿಸುಮಾರು 7 ರಿಂದ 8 ಸಾವಿರ ಮಂದಿ ಈ ಒಂದು ಅತ್ಯುತ್ತಮ ಪ್ರದರ್ಶನ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ದಾವಣಗೆರೆ 11 ಸ್ಕೇಟ್ ಕ್ಲಬ್ನ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈತನ ಮಧ್ಯೆ ಪುರುಷೋತ್ತಮ ಟೆನಿಸ್ ಬಾಲಿನ ಕ್ರಿಕೆಟ್ ರಂಗ ಕಂಡ ಮತ್ತೋರ್ವ ಮಹಾರಥಿಯೂ ಕೂಡ. 2ನೇ ಓವರ್ ಮೊದಲ ಚೆಂಡು ಸಮೀರಗೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಬಹಳ ಸಮರ್ಥ ಎಸೆತ. ದಾವಣಗೆರೆಯಲ್ಲಿ ಟೀಮ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಅತ್ಯುತ್ತಮ ಪ್ರದರ್ಶನ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪುರುಷಿ 2ನೇ ಬಾರಿ ಸಮೀರಗೆ ಸಂದ ಚೆಂಡು ಇತರ ಬಹಳ ಸಮರ್ಥ ಹೊಡೆತ. ಗಲ್ಲಿ ಭಾಗದಲ್ಲಿ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. ರಾಹುಲ್ ಕೂಡ ಬಹುಶಃ ಸಚಿನ್ ಮಾದೇವ್ ಅಂತ ಕಾಣುತ್ತೆ, ಅಳವಿಕೆಯನ್ನು ಮಾಡಿಕೊಂಡ್ರು. ಗಾಲಿ ಭಾಗದಲ್ಲಿ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. ಶ್ರೀಲಂಕಾ 20 for 1. 49 ಓಟದ ಅವಶ್ಯಕತೆಯೂ ಕೂಡ. 8 ಓವರ್ಗಳ ಮ್ಯಾರಥಾನ್ ಇನ್ನಿಂಗ್ಸಿನ ಪಂದ್ಯಕೂಟ. ಜಯಪ್ರಕಾಶ್ ಗೌಡ ಮುಂದಾಳುತ್ವದಲ್ಲಿ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಪಲ್ಲಿ ಸಾಗ್ತಾ ಇದೆ. ಇದಾದ ಬಳಿಕ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಹುಡುಕ್ರೀಡ ದಾವಣಗೆರೆಯನ್ನು ಎದುರಿಸ್ತಾರೆ. 3ನೇ ಬಾರಿಗೆ ಮತ್ತೆ ಪುರುಷೋತ್ತಮ ಸಂದ ಒಂದು ಚೆಂಡು ಮತ್ತೆ ಬಹಳ ಸಮರ್ಥ ಹೊಡೆತ. ಧನಂಜಯನ ಮುಖೇನವಾಗಿ ಫೈನಲ್ ಭಾಗದತ್ತ ಸಾಗ್ತಾ ಇದೆ ಚೆಂಡು. ಒಂದೊಡೆ ಸೇರ್ಪಡೆ. ಸ್ಕೋರ್ 21 for 1. ಮತ್ತೆ ಸ್ಯಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಪುರುಷೋತ್ತಮ. ಮೊದಲ 2ನೇ ಓವರ್ 4ನೇ ಚೆಂಡಿಗಾಗಿ. ತನ್ಮದೆ ಸಮೀರ ದಾಂಡಲ್ ಮತ್ತೆ ಸಮರ್ಥ ಹೊಡೆತ. ಕವರ್ ಪಾಯಿಂಟ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಅಕ್ಷಯ ಸಿಕೆ ಕ್ಷೇತ್ರ ರಕ್ಷಕ, ಕೆಪಿಎಲ್ ಅಂತ ಪ್ರಮುಖ ಟೂರ್ನಮೆಂಟ್ ಆಡಿದಂತ ಆಟಗಾರ.
ರೈಲ್ವೇಸ್ ಉದ್ಯೋಗಿಯೂ ಕೂಡ ತನ್ನ ಮೊತ್ತ 22 ಓಟ್ಗಳನ್ನು ತಲುಪ್ತಾ ಇದೆ ಶ್ರೀಲಂಕಾ. ಈ ತನ್ಮದ ಉತ್ತಮ ರೀತಿಯ ಎಸೆತ ಓಟ್ಗಳು ಮಾಡ್ತಾ ಇಲ್ಲ. ಪುರುಷಿ ಬಹಳಷ್ಟು ಉತ್ತಮ ರೀತಿಯ ಒಂದು ಫೈಟ್ ಬ್ಯಾಕ್ ಓವರ್ ಅನ್ನು ಎಸೆತಾ ಇದ್ದಾರೆ ಟೀಮ್ ಇಂಡಿಯಾ ಪರವಾಗಿ. 50 ತಂಡಗಳ ಹಣಾಹಣಿಯ ನಡುವೆ ಈ ಒಂದು ಪ್ರದರ್ಶನ ಪಂದ್ಯ ಆಯೋಜನೆಯನ್ನು ಮಾಡಲಾಗ್ತಾ ಇದೆ. ಮತ್ತೆ ಪುರುಷಿ ಧನಂಜಯ್ಗೆ ಸಂದ ಒಂದು ಚೆಂಡು ಮಿಡ್ಗಡ ಭಾಗದಲ್ಲಿ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. ಪುರುಷಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರು. ಅಂಡರ್ 4 ನಂಬರ್ 2 ಶ್ರೀಲಂಕಾ 23 ಫಾರ್ 1. ಅಂಗಡ ಒಳಭಾಗದತ್ತ ಬಹಳ ಸಮಾಲೋಚನೆಗಳ ನಂತರ ಚೆಂಡನ್ನು ತಿರುಗಿಸಬಲ್ಲ ಬೌಲರ್ ಬರ್ತಾ ಇದ್ದಾನೆ. ಇಲ್ಲೂ ಪಂದ್ಯಾಟವನ್ನು ಅದ್ಯಾವ ಕಡೆ ತಿರುಗಿಸ್ತಾನೆ ನೋಡಬೇಕಾಗಿದೆ. ಬಹುಶಃ ಟೀಮ್ ಇಂಡಿಯಾಕ್ಕೆ ಈ ಹಂತದಲ್ಲಿ ಎದುರಾಳಿಗಳ ವಿಕೆಟ್ಸ್ಗಳನ್ನು ಉರುಳಿಸಬಲ್ಲ ವಿಕೆಟ್ ಟೇಕಿಂಗ್ ಬೌಲರ್ಗಳ ಅವಶ್ಯಕತೆಯೂ ಕೂಡ. 36 ಎಸೆತ 25 ಓಟದ ಅವಶ್ಯಕತೆ ಶ್ರೀಲಂಕಾ. ದರ್ಶನ ಈ ಒಂದು ಜಯಕ್ಕಾಗಿ. ಜಯಪ್ರಕಾಶ್ ಗೌಡರ ಮುಂದಾಳತ್ವದಲ್ಲಿ 11 ಕ್ರಿಕೆಟ್ ಕ್ಲಬ್ ಟೂರ್ನಮೆಂಟ್ ನಡೆಸ್ತಾ ಇದೆ. ಶಿವಗಂಗಾ ಶ್ರೀನಿವಾಸ್ ಅವರು, ದಿನೇಶ್ ಕೆ ಶೆಟ್ಟಿರವರು, ಚಾಮುಂಡಿ ಶಿವಕುಮಾರ್ ರವರು, ಕುರ್ಡಿ ಗಿರೀಶ್ ಇವರೆಲ್ಲರ ಸಂಯೋಜನೆ ನಡೀತಾ ಇದೆ. 17ನೇ ಬಾರಿಯ ಟೆನ್ನಿಸ್ ಬಾಲ್ ವರ್ಲ್ಡ್ ಕಪ್ 5ನೇ ದಿನ ರಾತ್ರಿಯ ಪಂದ್ಯಾಟಗಳ ನಡುವೆ ಈ ಒಂದು ಪ್ರದರ್ಶನ ಪಂದ್ಯ. ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲೂ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಸಾಗರ್ ಭಂಡಾರಿ, ಡಿಪಾಕ್ಷ ಕವರ್ ಸತ್ತ ಸಲೀಂ ಎಸ್ಆರ್ಗೆ ಭಾಗದಲ್ಲಿ ಇಲ್ಲೂ ಬರ್ತಾ ಇದ್ದಾನೆ. 3ನೇ ಓವರ್ ಮೊದಲ ಚೆಂಡು ಧನಂಜಯ ಓಟವನ್ನು ದಾಖಲಿಸಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. 3ನೇ ಓವರ್ ಚಾತ್ಯನ ಕಂಡುಕೊಳ್ತಾ ಇದೆ. ಪ್ರದರ್ಶನ ಪಂದ್ಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ ಸಾಗ್ತಾ ಇದೆ. ಮತ್ತೆ ಇಲ್ಲೂ 2ನೇ ಬಾರಿ ಹೆಸರಾದ ಚೆಂಡು ಧನಂಜಯ ಹೊಡೆತ ನಮಾಜ್ ಲ್ಯಾಂಡ್ ಅಲ್ಲಿ ಬೀಳ್ತಾ ಇದೆ. ಮಿಡ್ಗಡ ಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳೋ ಅವಕಾಶ ಇದ್ರು ಕೂಡ ಒಂದೋಟ ಮಾತ್ರ ಸೇರ್ಪಡೆ ಆಗ್ತಾ ಇದೆ ಧನಂಜಯ್ ಖಾತೆಗೆ. ಶ್ರೀಲಂಕಾದ ಮೊತ್ತ 24 ಓಟಗಳು. 24 ಫಾರ್ ಲಾಸ್ ಆಫ್ 1 ದರ್ಶನ ಶ್ರೀಲಂಕಾ. 49 ಇಸ್ ದಿ ಟಾರ್ಗೆಟ್. 49 ಓಟವನ್ನು ಬೆನ್ನಟ್ಟಬೇಕಾಗಿರುವಂತಹ ಒಂದು ತಂಡ ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಂಡು ಆಡ್ತಾ ಇದೆ. ಮತ್ತೆ ಇಲ್ಲೂ 3ನೇ ಓವರ್ನಲ್ಲಿ ಎಸ್ಗಾರಿಕೆ ಭಾಗವನ್ನು ಮುಂದುವರಿಸ್ತಾ ಇದ್ದಾರೆ. ಸಮೀರ್ಗೆ ಸಂದಯುವಂತ ಚೆಂಡು ಭರ್ಜರಿ ಹೊಡೆತ ಮಿಡ್ ವಿಕೆಟ್ ಮಾರಿಕೆರ ಭಾಗದಲ್ಲಿ ಮಾರಿ ಸಮೀರ ಮುಖೇನ 6 ಶ್ರೀಲಂಕಾದ ಪಾಳ್ಯದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ. ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸುವಂತ ಶ್ರೀಲಂಕಾ ಆಟಗಾರರು ಆಡ್ತಾ ಇದ್ದಾರೆ. ಹಿಂದಿನ ಒಂದು ಹಂತದಲ್ಲಿ ಸುಲೋಚನ ಕೂಡ ಮೊದಲ ಹಂತದಲ್ಲಿ 6 ದಾಖಲಿಸಿದ್ರು. ಇವಾಗ ಲೆಫ್ಟಿ ಸಮೀರ್ ಕೂಡ ಭರ್ಜರಿ 6 ದಾಖಲಿಸಲು ಮುಖೇನವಾಗಿ ತನ್ನ ಮೊತ್ತ 30 ಓಟಗಳು. 30 ಫಾರ್ 1 ಶ್ರೀಲಂಕಾ. ಮತ್ತೆ ಇಲ್ಲೂ ಸಮೀರ್ಗೆ ಸಂದ ಚೆಂಡು ಉತ್ತಮ ಹೊಡೆತ ಸ್ಕಾಲಿಂಗ್ ಭಾಗದಲ್ಲಿ ಮತ್ತೆ ಒಂದೆರಡು ಚೋರಿಯ ಸೇರ್ಪಡೆ ಅಂಗಣಕ್ಕೆ ಹೊಂದಿಕೊಂಡು ಆಡ್ತಾ ಇದ್ದಾನೆ. ಆಲ್ಮೋಸ್ಟ್ ಈ ಒಂದು ಪಂದ್ಯಾಟ ಕೂಡ
ಶ್ರೀಲಂಕಾದ ಕಡೆ ವಾಲುವ ಸೂಚನೆಯನ್ನು ಕೊಡ್ತಾ ಇದೆ. 31 ಫಾರ್ ಲಾಸ್ ಆಫ್ 1. ಮೂರನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ ಈ ಓವರ್ನಲ್ಲಿ ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಕ್ಷೇತ್ರ ರಕ್ಷಣೆ ಪದೇ ಪದೇ ಬದಲಾವಣೆ ಮಾಡ್ತಾ ಇದ್ದಾರೆ. ಗೋಳಾಕ್ಷಣ ಭಾಗದಲ್ಲಿ ಗಿಳಿಯಾರ್ ನಾಗ ಆಡ್ತಾ ಇದ್ದಾನೆ. ಮತ್ತೆ ಇಲ್ಲೂ ಎಸೆದ ಚೆಂಡು ವೈಡ್ ಔಟ್ ಸೈಡ್ ದ ಲಕ್ಷ. 32 ಓಟಗಳು. ಇನ್ನು ಕೂಡ 32 ರನ್ಗಳು ಬಾಕಿ ಇದೆ. ಜಯಕ್ಕಾಗಿ ಕೇವಲ 17 ಓಟದ ಅವಶ್ಯಕತೆ. 32 balls are remaining, 17-1. ಮತ್ತೆ ಇಲ್ಲೂ ಎಸೆದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ 1 ಓಟ ಮಾತ್ರ ಧನಂಜಯ ಪೂರೈಕೆಯನ್ನು ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಮತ್ತೆ ತಳ ಮೊತ್ತ 33 ತಲುಪ್ತಾ ಇದೆ. ಸಮರೋಪಾದಿ ಪ್ರೇಕ್ಷಕರು ಬಂದು ಸೇರಿದ್ದಾರೆ. ಬಹುಶಃ ಟೀಮ್ ಇಂಡಿಯಾವನ್ನು ಬೆಂಬಲಿಸುವಂತ ಪ್ರೇಕ್ಷಕರು ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಎದುರಾಳಿಗಳ ತಂಡ ಶ್ರೀಲಂಕಾ. ಮತ್ತೆ ಇಲ್ಲೂ ಎಸೆದ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಕೊನೆ ಹಂತದಲ್ಲಿ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಇಲ್ಲೂ ಅಂಡ್ ಆಫ್ 4 ನಂಬರ್ 3 ಸ್ಕೋರ್ 33 for 1. Last 30 balls are remaining now. 16 runs to win. ಪ್ರದರ್ಶನ ಪಂದ್ಯಾಟದ ನಡುವೆ ಗೊಂಬೆಯಾಟ ಕೂಡ ನಡೀತಾ ಇದೆ. ರವಿಚಂದ್ರ ಹಳೆಯಂಗಡ ಆನಿಟ್ಟಲ್ಲಿ ಸರ್ ಅಲ್ಲಿ ಎಂಟ್ರೆನ್ಸ್ ಗಾಡಿ ತೆಗಿಯಕ್ಕೆ ಹೇಳಿ. ಅಲ್ಲಿ ಎಂಟ್ರೆನ್ಸ್ ಗೇಟ್ ಹತ್ರ ಇರುವಂತಹ ಮಾಡಬೇಕು. ಲಯನ್ ಮನತ್ ಅಂತ ಹೇಳಿ ಅವರಿಗೆ. ಗೇಟ್ ಎಂಟ್ರೆನ್ಸ್ ಹತ್ರ ಇರುವಂತಹ ಎಲ್ಲಾ ವೆಹಿಕಲ್ಸ್ ಗಳನ್ನ ಇಮಿಡಿಯೇಟ್ ಆಗಿ ತೆರವು ಮಾಡಿಕೊಡ್ಬೇಕು. ಪೊಲೀಸರು ಬಂದ್ರೆ ಲಯನ್ ಪೊಲೀಸರು ಮತ್ತೆ ಲಾಕ್ ಮಾಡಿದ್ರೆ ನಾವು ಜವಾಬ್ದಾರರಲ್ಲ. ಮೊದಲೇ ಹೇಳ್ತಾ ಇದ್ದೇವೆ, ಎಂಟ್ರಿ ಗೇಟ್ ಹತ್ರ ಎಲ್ಲ ವೆಹಿಕಲ್ಸ್ ಗಳನ್ನ ಇಮಿಡಿಯೇಟ್ ಆಗಿ ತೆರವು ಮಾಡಿಕೊಡಿ ಅನ್ನೋದಕ್ಕೆ ಹೇಳ್ತಾ ಇದ್ದೇವೆ. ತಳಮೊತ್ತ ಈ ಹಂತದಲ್ಲಿ 33. 4ನೇ ಓವರ್ಗಾಗಿ ಮತ್ತೆ ಪುರುಷಿ ಬರ್ತಾ ಇದ್ದಾರೆ ಸ್ಕಾರಿಕ ಭಾಗದಲ್ಲಿ. 6-1 ತನ್ಮದ ಬಾಣಸ್ವಾಮರದಿಂದ ತರ್ಮಲ್ಕೋಗಿ ಔಟ್. ಧನಂಜಯ್ ಸ್ಟಂಪ್ ಔಟ್ ಅನ್ನೋ ಸೂಚನೆ ಮುಖ್ಯವಾಗಿ ಗಿಳಿಯಾರ್ ನಾಗ ಬಹಳ ಶುದ್ಧವರ್ತ ಒಂದು ಗುಡ್ ರಕ್ಷಣೆಯನ್ನು ಮಾಡಿದ್ರು. 33 for loss of to ಶ್ರೀಲಂಕಾ. ಧನಂಜಯ ಬ್ಯಾಕ್ ಟು ಪವಿಲಿಯನ್. ಅಲ್ಲಪ್ಪಣ ಸ್ಲೋ. ಮುಂದಿನ ಪಂದ್ಯಾಟ ಇರ್ತದೆ. ಫ್ರೆಂಡ್ಸ್ ಅಂಡ್ ಹುಡಿ ತಂಡಗಳು ಪಂದ್ಯಾಟ ರೆಡಿ ಇರ್ಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀವಿ. ಪ್ರದರ್ಶನ ಪಂದ್ಯಾಟ ಮುಗಿದ ಬಳಿಕ ಯಾವುದೇ ರೀತಿಯಾಗಿರುವಂತಹ ಗ್ಯಾಪ್ ಇರಲ್ಲ. ನೇರ ಪಂದ್ಯಾಟ ಮುಂದರಿಕೆ ಆಗ್ತದೆ. 17ನೇ ಬಾರಿಗೆ ನಡೀತಾ ಇರುವಂತಹ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಟೆನಿಸ್ ಬಾಲಿನ ವರ್ಲ್ಡ್ ಕಪ್ ಬಹಳಷ್ಟು ಅದ್ದೂರಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ಕುತೂಹಲಕಾರಿ ಪಂದ್ಯ ಇವಾಗಲೇ ಶ್ರೀಲಂಕಾದ ಮತ್ತೋರ್ವ ಆಟಗಾರ ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ದರ್ಶನ ಶ್ರೀಲಂಕಾ ಅವರನ್ನು ಎದುರಿಸ್ತಾ ಇರುವಂತಹ ತಂಡ ಟೀಮ್ ಇಂಡಿಯಾ. ಹಿಂದೆ 2 ಬಾರಿ ಟೀಮ್ ಇಂಡಿಯಾ ಸೋಲನ್ನ ಕಂಡಿತ್ತು. ಪೀಣ್ಯ ಮತ್ತು ಪಡುಬಿದ್ರೆಯಲ್ಲಿ. ಇವಾಗ 3ನೇ ಬಾರಿಗೆ ಮತ್ತೆ ಮುಖಾಮುಖಿ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಅದ್ಯಾವ ರೀತಿಯ ಫಲಿತಾಂಶ ಮತ್ತೆ ಬರ್ತಾ ಇದೆ ನೋಡಬೇಕಾಗಿದೆ. ವರಕಾಡ್ ಮತ್ತೋರ್ವ ಆಟಗಾರನ ಸೇರ್ಪಡೆ. ವರಕಾಡ್ ಶ್ರೀಲಂಕಾದ ಪರವಾಗಿ ಮತ್ತೋರ್ವ ಆಟಗಾರನ ಸೇರ್ಪಡೆಯೂ ಕೂಡ.
50 ತಂಡಗಳ ನಡುವಣ ನಡೀತಾ ಇರುವಂತಹ ವೈಭವಪೇತ ಟೆನ್ನಿಸ್ ಬಾಲ್ ಪಂದ್ಯಕೂಟ ಮತ್ತೆ ಪುರುಷೋತ್ತಮ 4ನೇ ಓವರ್ 2ನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಹಿಂದಿನ ಓವರ್ ಕೂಡ ಕಂಟ್ರೋಲ್ ಓವರ್ ಎಸೆತ ಪುರ್ಷಿ ಮತ್ತೆ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಟೀಮ್ ಇಂಡಿಯಾ ಪರವಾಗಿ. 3ನೇ ಚೆಂಡು ವರಖಾನ್ಗೆ ಎಸ್ತಾ ಇದ್ದಾರೆ. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮತ್ತೊಮ್ಮೆ ಅಂಕಿಅಂಶಗಳ ಪಟ್ಟಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕವಾಗಿ ತನ್ನ ಮೊತ್ತ 33-33. ಈ ತನ್ಮದ ರಿವರ್ಸ್ ಮಾಡೋ ಪ್ರಯತ್ನ ಮತ್ತೆ ಒಟ್ಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಪುರುಷಿ ಓವರ್ ಫೈಟ್ ಬ್ಯಾಕ್ ಮಾಡ್ತಾ ಇದೆ ಟೀಮ್ ಇಂಡಿಯಾ ಪರವಾಗಿ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಟೂರ್ನಮೆಂಟಿನ ಮತ್ತೋರ್ವ ಪ್ರಮುಖ ಪೋಷಕರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು, ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಘನ ಸರ್ಕಾರದ ಸಚಿವರು ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಎಸ್ ಮಲ್ಲಿಕಾರ್ಜುನ್ ರವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತ ದಾವಣಗೆರೆ ಮಹಾಜನತೆಯ ಪರವಾಗಿ. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಹಿರಿತನದಲ್ಲಿ ಎಸ್ ಮಲ್ಲಿಕಾರ್ಜುನ್ ರವರ ಹಾಗೂ ಪ್ರಭಾ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ನೂತನ ಸಂಸದೆಯವರು, ಇವರ ಒಂದು ಕೃಪಾಶೀರ್ವಾದ ಪೂರ್ವಕವಾಗಿ ನಡೀತಾ ಇರುವಂತಹ 17ನೇ ಬಾರಿ ಐತಿಹಾಸಿಕ ಪಂದ್ಯಕೂಟ. ಜಯಪ್ರಕಾಶ್ ಗೌಡ್ರು, ಶಿವಗಂಗಾ ಶ್ರೀನಿವಾಸ್ ಅವರು, ದಿನೇಶ್ ಕೆ ಶೆಟ್ಟಿರವರು, ಕುರುಡಿಗೆರೇಶ್ವರ ಎಲ್ಲರ ಒಂದು ಆಯೋಜನೆ ಮುಖೇನ ನಡೀತಾ ಇರುವಂತಹ ಕ್ರಿಕೆಟ್ ಪಂದ್ಯಕೂಟ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮೆಲ್ಲರ ನೆಚ್ಚಿನ ಮಲ್ಲಣ್ಣನವರು ಈ ಕಾರ್ಯಕ್ರಮದ ಮುಖ್ಯ ವೇದಿಕೆ ಬಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಪುರುಷೋತ್ತಮ ಸಮೀರಿಗೆ ಸದಾ ಚೆಂಡು ಸೇರ್ಪಡಾಕ್ಷರವಾಗಿ ತಟ್ಟಿ ಮುಟ್ಟಿ ಓಟದ ಪೂರೈಕೆಯೂ ಕೂಡ 35 ಓಟವನ್ನು ಮೊದಲ 4 ಓವರ್ಗಳು ದಾಖಲಿಸ್ತಾ ಇದೆ ಶ್ರೀಲಂಕಾ. ಅಂಡರ್ 4 ನಂಬರ್ 4 ಶ್ರೀಲಂಕಾ 35 for 2. Last 24 balls are remaining, 14 runs to win. ಇತ್ತ ವೀಕ್ಷಕ ವಿವರಣೆಯಲ್ಲಿ ಮತ್ತೆ ಬದಲಾವಣೆ. ಶಿವನಾರಾಯಣ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ವಿನಯ್ ವಿದ್ಯಾ ಅವರ.
ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಗಾಗಿ ಇಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸತತ 17ನೇ ಬಾರಿ ಪಂದ್ಯಾಟ ಆಯೋಜನೆ ಮಾಡ್ತಾ ಇದ್ದಾರೆ. ಪ್ರದರ್ಶನ ಪದ ಅಂತಿಮ ಹಂತವನ್ನು ಕಡ್ಕೊಳ್ತಾ ಇದೆ. ಪಂದ್ಯಾಟದ ನಿಚ್ಚಳ ಮೇಲ್ಗೆಯನ್ನು ಸಾಧಿಸ್ತಾ ಇದೆ ಟೀಮ್ ಶ್ರೀಲಂಕಾ ವರ್ಸಸ್ ಟೀಮ್ ಇಂಡಿಯಾ. 4 ಓವರ್ಗಳ ಮುಕ್ತಾಯಕ್ಕೆ ತಡೆದ ಮೊತ್ತ 35. ದ ಕಾಂಪ್ಲಿಷ್ ಓವರ್ ನಂಬರ್ 4 ಸ್ಕೋರ್ 35. ಕೇವಲ 14 ಓಟದ ಅವಶ್ಯಕತೆ ಉಳಿದ 4 ಓವರ್ಗಳ ಮುಂದೆ 24 ಬಾಲ್ಸ್ 14 ರನ್ಸ್. ಇಪ್ಪತ್ತ4 ಎಸೆತಗಳ ಮುಂದೆ 14 ಓಟದ ಅವಶ್ಯಕತೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ ತರ್ತಾ ಇದೆ ಸಚಿನ್ ಮಹಾದೇವ. ಸ್ಟ್ರೈಕರ್ ವಿಭಾಗದಲ್ಲಿ ಸಮೀರಾ, ನಾಶಕರ ವಿಭಾಗದಲ್ಲಿ ಮಿರಾ ಖಾನ್. ವೈಟ್ ಬಾಲ್. ಮತ್ತೆ ಸಚಿನ್ ಶಾಟ್ ಆಗಿ ಬಂದ ಚೆಂಡು ಬಾಲ್ ಸುತ್ತ ಹೊಡೆತ ಡೀಪ್ ಮಿಡ್ಗಳ ಭಾಗ 1 ಓಟದ ಹೆಚ್ಚುವರಿ ಸೇರ್ಪಡೆ. ಹಾಲಪ್ಪ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಸೇರ್ಪಡೆ ಸಮೀರಾ ಖಾತೆಗೆ. 37 38 ಕೇವಲ 11 ಓಟದ ಅವಶ್ಯಕತೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಉತ್ತಮ ಕ್ಷೇತ್ರ ರಕ್ಷಣೆ ಸಲೀಂ ಮಾಡ್ತಾ ಇದ್ದಾನೆ. ಬೂಮ್ ಬೂಮ್. ಮತ್ತೆ ಸಚಿನ್ ಶಮೀರಿಗೆ ಸತ ಚೆಂಡು ಔಷಧ ಅಷ್ಟಪ್ಪನ ಹೊರತುರನ್ನು ಪಡೀತಾ ಇದೆ. ಓಟಗಳು ಬರ್ತಾ ಇಲ್ಲ. ಡೆಲಿವರಿ ಅಂಕಿ ಅಂಶ ಪಟ್ಟನ್ನು ಕಂಡುಕೊಳ್ತಾ ಇದೆ. 38 11 ಓಟದ ಅವಶ್ಯಕತೆ. ಮತ್ತೆ 4ನೇ ಬಾರಿ ಸಚಿನ್ ಮಹಾದೇವ. ದಯವಿಟ್ಟು ನಾಳೆ ದಿವಸ ಈ ಒಂದು ಟೂರ್ನಮೆಂಟ್ ಅಂತಿಮ ದಿವಸ ಇದೆ. ದಯವಿಟ್ಟು ಬ್ಯಾನರ್ಗಳನ್ನು ಯಾರು ಅರಿಬಾರ್ದು, ದಯವಿಟ್ಟು ಸಹಕರಿಸಬೇಕು. ಬ್ಯಾನರ್ಗಳನ್ನು ಈಗಾಗಲೇ ಮೈದಾನದಲ್ಲಿ ಹರಿದಿದ್ದೀರಾ, ದಯವಿಟ್ಟು ಸಹಕರಿಸಿ. ಯಾವುದೇ ಕಾರಣಕ್ಕೂ ಬ್ಯಾನರ್ಗಳಿಗೆ ಕೈ ಹಾಕಬೇಡಿ. ದಯವಿಟ್ಟು ಬ್ಯಾನರ್ಗಳಿಗೆ ಯಾರು ಕೈ ಹಾಕಬಾರ್ದು. 2 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 40 9 ಓಟದ ಅವಶ್ಯಕತೆ. ಬಹಳಷ್ಟು ಯಶಸ್ವಿ ಪಂದ್ಯಾಟದ ಹಿಂದೆ ದಾವಣಗೆರೆ ಜನತೆ ಬಹಳಷ್ಟು ಸಹಕರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾಳೆಯ ದಿನ ಕೂಡ ಪ್ರೀ ಕ್ವಾರ್ಟರ್ ಫೈನಲ್, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಇವೆಲ್ಲ ಸಾಗಲಿಕ್ಕಿದೆ. ಶಾಂತ ಚಿತ್ತತೆಯ ದಾವಣಗೆರೆಯ ಸ್ನೇಹಜೀವಿ ಕ್ರೀಡಾ ಬಂಧುಗಳು ಈ ಪಂದ್ಯದ ಯಶಸ್ಸಿಗೋಸ್ಕರ ನಮ್ಮೊಂದಿಗಿದ್ದಾರೆ, ಇನ್ನೂ ಕೂಡ ಇರ್ತಾರೆ ಕೂಡ. ಆ ನಿಟ್ಟಿನಲ್ಲಿ ಜಾಹೀರಾತು ಫಲಕೆಯ ಬ್ಯಾನರ್ಗಳ ಮೇಲೆ ಯಾರು ಕೂಡ ಹಸ್ತವನ್ನು ಹಾಕಬಾರ್ದು. ಪಂದ್ಯದ ಯಶಸ್ಸಿಗೂ ಕೂಡ ಅವರು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಚಿನ್ ಮಹಾದೇವ. ಕೊನೆಯ ಬಾರಿಗೆ ಸಚಿನ್.
ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಓವರ್ ಮುಕ್ತ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಷನ್ ಓವರ್ ನಂಬರ್ 5. ಸ್ಕೋರ್ 40. 3 overs 9 runs required. 18ಕ್ಕೆ 9. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಈಲು ಎಸೆಗಾರಿಕೆ ಭಾಗದಲ್ಲಿ ವೀರ್ ಖಾನ್ ಸ್ಟ್ರೈಕರ್ ಭಾಗದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ ಕೂಡ ಇತ್ತು. ಕ್ಷೇತ್ರರಕ್ಷಕ ಸ್ಯಾಂಡಿ ಗುಟಗಳ ಹಿಂದೆ ಒಂದು ಡೈವ್ ಅನ್ನು ಹೊಡುವ ಅವಕಾಶ ಇತ್ತು. ನಿರರ್ಥಕಗೊಳಿಸ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. 17ಕ್ಕೆ 8. ಸ್ಟ್ರೈಕರ್ ವಿಭಾಗದಲ್ಲಿ ಸಮೀರ ಸ್ವಲ್ಪ ಕ್ಷೇತ್ರರಕ್ಷಕ ಬದಲಾವಣೆ ಮಾಡಿಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಸತ ಇಲ್ಲೂ ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಹಾಗೂ ಭಾರತಕ್ಕಿಂತ ಹೆಚ್ಚಾಗಿ ಹೊರ ದೇಶದಲ್ಲಿ ಪಂದ್ಯಾಟವನ್ನು ಜಾಸ್ತಿ ಆಡ್ತಾ ಇದ್ದಾನೆ. ಇಲ್ಲೂ ಹಾಟ್ ಟೆನ್ನಿಸ್ ಪಾಶ್ಚಾತ್ಯ ದೇಶಗಳ ಬಹಳಷ್ಟು ಜನಪ್ರಿಯವಾಗ್ತಾ ಇದೆ. ದುಬೈ, ಮಾಸ್ಕೋ, ಸೌದಿ ಬಹಳಷ್ಟು ಪಂದ್ಯಾಟ ಆಡ್ತಾ ಇದ್ದಾರೆ. ಇಲ್ಲೂ ಕೂಡ ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ಹಾಲಪ್ಪ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಳ್ಕೊಳ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ನಿಸ್ಸಂಕ ಈ ಒಂದು ಮೈದಾನದಲ್ಲಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಪಂದ್ಯಾವಳಿಗಳನ್ನು ವೀಕ್ಷಿಸಲು ಬೆಂಗಳೂರಿನಿಂದ ಅಖಿಲ ಭಾರತ ವೀರಶೈವ ಮಹಾಸಭಾದ
ರಾಷ್ಟ್ರೀಯ ಅಧ್ಯಕ್ಷ ಅಂತ ಶಾಮನೂರು ಶಿವಶಂಕರಪ್ಪನವರ ಆಪ್ತರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭಾದ ಮುಖ್ಯಸ್ಥರು ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ರೇಣುಕ ಪ್ರಸನ್ನನವರು ಆಗಮಿಸಿದ್ದ ಅವರಿಗೆ ನಮ್ಮ ದಾವಣಗೆರೆ 11 ಕ್ರಿಕೆಟ್ ಕ್ಲಬ್ ಜಿಲ್ಲಾ ಕ್ರೀಡಾಪಟುಗಳ ಸಂಘ ನಮ್ಮನ್ನೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ನಮ್ಮ ರೇಣುಕಣ್ಣನವರಿಗೆ ಸ್ವಾಗತವನ್ನು ಬಯಸ್ತಾ ಚಪ್ಪಾಳೆ ತಡೆದರ ಮುಖಾಂತರ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೋರ್ವ ಅತಿಥಿಗಳಾಗಿ ಬೆಂಗಳೂರಿನಿಂದ ಈ ಒಂದು ಪಂದ್ಯಾವಳಿಗಳನ್ನು ವೀಕ್ಷಿಸಲು ಆಗಮಿಸಿರ್ತಕ್ಕಂಥ ಶ್ರೀಯುತ ಬಾಲಣ್ಣನವರು, ಅವರು ಸಹ ಶ್ರೀಲಂಕಾ ತಂಡದ ಮ್ಯಾನೇಜರ್ ಇದ್ದಂಗಿದ್ದಾರೆ, ಆಲ್ರೌಂಡ್ ಆಟಗಾರರು. ಅದೇ ರೀತಿ ಸಹ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರಂತ ಮನೋಹರ್ ಅಬ್ಬಿಗೇರಿ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಚನ್ನಗಿರಿಯ ಗಿರೀಶ್ ಇದ್ದಾರೆ, ಸುರೇಶ್ ಇದ್ದಾರೆ, ನಮ್ಮ ಸಂಸ್ಥೆ ಉಪಾಧ್ಯಕ್ಷ ಮಾಧವರ್ ಇದ್ದಾರೆ, ರಾಮನಾಥ್ ರವರು, ಪ್ರಣೀತ್ ರವರು, ಮಂಜಣ್ಣ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಮೇಶ್ ಅವರು ವೇದಿಕೆ ಹತ್ರ ಬರಬೇಕು. ನಮ್ಮ ಗೌಡರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ನೆರೆದಿರ್ತಕ್ಕಂಥ ಎಲ್ಲ ನೆಚ್ಚಿನ ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ತುಂಬ ಹೃದಯದ ಸ್ವಾಗತ ಅನ್ಕೋತಾನೆ. ನಮ್ಮ ಗಿರೀಶ್ ರವರು ಬರಬೇಕಿತ್ತು, ಅವ್ರು ಕೆಲವು ನಿಮಿಷಗಳಲ್ಲಿ ಬರ್ತೀನಿ ಅಂತ ತಿಳಿಸಿದ್ದಾರೆ ನಮ್ಮ ಟ್ರೆಸರರ್ ಅವರು, ಅವರಿಗೂ ಸ್ವಾಗತ ಕೋರ್ತಾನೆ. ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ 17ನೇ ಬಾರಿಯ ರಾಷ್ಟ್ರೀಯ ಮಟ್ಟದ ಒಂದಲು ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳು ಬಹಳ ಅದ್ಧೂರಿಯಾಗಿ ನಿಮ್ಮೆಲ್ಲರ ಎಲ್ಲ ಗ್ರಾಮೀಣ ಪ್ರದೇಶ, ಪಟ್ಟಣ ಪ್ರದೇಶ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯ ಶ್ರೀಲಂಕಾ ದೇಶದಿಂದಲೂ ಸಹ ತಮಿಳುನಾಡಿನ ತಂಡ ಸಹ ಆಗಮಿಸಿ ಆಕರ್ಷಕ 5 ಲಕ್ಷ, 3 ಲಕ್ಷ, 1 ಲಕ್ಷ ಆಕರ್ಷಕ ಟ್ರೋಫಿಗಳನ್ನು ಈ ಒಂದು ಮೈದಾನದಲ್ಲಿ ನಮ್ಮ ಜಯಪ್ರಕಾಶ್ ಗೌಡ, ನಮ್ಮ ಸಂಸ್ಥೆಯ ಅಧ್ಯಕ್ಷ ಅಂತ ದಿನೇಶ್ ಶೆಟ್ಟಿರವರ ಅಧ್ಯಕ್ಷತೆಯಲ್ಲಿ ಶಿವಗಂಗಾ ಶ್ರೀನಿವಾಸರವರು, ಉದಯ್ ಶಿವಕುಮಾರ್ ಅವರು, ಹಣಬೇರ್ ರಾಜಣ್ಣನವರು, ಶ್ರೀಯುತ ಅತಣಿ ವೀರಣ್ಣನವರು, ಈಗ 10 ಹಲವಾರು ನಮ್ಮ ಬೇತೂರು ಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. 10 ಹಲವಾರು ದಾನಿಗಳು ನಮ್ಮ ಜೊತೆ ಇದ್ದು ನಮ್ಮ ದಾವಣಗೆರೆಯಲ್ಲಿ ಒಂದೇ ಮನೆತನದಲ್ಲಿ ಏಷ್ಯಾ ದೇಶದಲ್ಲಿ ಅತಿ ಹಿರಿಯ ರಾಜಕಾರಣಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಗೆಲ್ಸ್ಕೊಟ್ಟು ಬಂದಿದ್ದೀರಿ. ಜೊತೆಯಲ್ಲಿ SS ಮಲ್ಲಿಕಾರ್ಜುನ್ ಅವರು ಸಚಿವರು, ಅಭಿವೃದ್ಧಿ ಅಧಿಕಾರರು, ಜೊತೆಯಲ್ಲಿ ಲೋಕಸಭಾ ಸದಸ್ಯರು ಅಂತ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ತಾವೆಲ್ಲರೂ ಮತದಾನ ಮಾಡೋದ್ರ ಮುಖಾಂತರ ಅಭಿವೃದ್ಧಿಗೋಸ್ಕರ ಅವ್ರನ್ನೆಲ್ಲ ಗೆಲ್ಸಿದ್ದೀರಿ. ತಮಗೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ನಾವು ಸ್ವಾಗತ ಕೋರ್ತೇವೆ. ವೀಕ್ಷಕರನ್ನಲ್ಲೂ ಉಡುಪಿಯ ಪ್ರಶಾಂತ್ ಹಾಗೂ ವಿನಯ್ ಹಾಗೂ ಶಿವಪ್ರಸಾದ್ ನಮ್ಮ ಜೊತೆಯಲ್ಲಿದ್ದಾರೆ. ಮದನ್ ಮಡಿಕೆರೆ ಅವರೊಳಗಂತ ಎಲ್ಲ ಅಭಿಮಾನಿಗಳು, ಎಂ ಸ್ಪೋರ್ಟ್ಸ್ನ ಯೂಟ್ಯೂಬ್ನ ಮಾಲೀಕರಿಗೂ, ದೀಪಾಲಂಕೃತ ಹಾಗೂ ವೇದಿಕೆ ವ್ಯವಸ್ಥೆ ಮಾಡ್ಕೊಂಡ ಜಯಪ್ರಕಾಶ್ ಗೌಡರವರಿಗೆ, ಬಹಳ ದೂರದಿಂದ ಕರೆಸಿರ್ತಕ್ಕಂಥ ಜಯಪ್ರಕಾಶ್ಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೇವೆ. ಬಹಳ ಅದ್ದೂರಿಯ ಪಂದ್ಯ ಎಂ ಸ್ಪೋರ್ಟ್ಸ್ ಶಾಮನೂರು ಡೈಮಂಡ್ ಶಿವಗಂಗಾ ಟ್ರೋಫಿ ಅದ್ದೂರಿಯಾಗಿ ಮುಂದುವರಿತಾ ಇದ್ದ ಮೈದಾನದಲ್ಲಿ ವೀಕ್ಷಕರನ್ನು ಮುಂದುವರಿಸಿ ರೇಣುಕಾ ಪ್ರಸಾದ್ ರವರು ಬೆಂಗಳೂರಿಂದ ಆಗಮಿಸಿ ಸಮಾಜದ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀಯುತ ಬಾಲಣ್ಣನವರು ನಮ್ಮ ಜೊತೆಯಲ್ಲಿದ್ದಾರೆ. ಮನೋಹರ್ ಅಬ್ಬಿಗೆರೆ ಅವರು ನಮ್ಮ ಜೊತೆಯಲ್ಲಿ, ಗಿರೀಶಣ್ಣನವರು ಹಾಗೂ ಸಮಾಜದ ಎಲ್ಲ ಮುಖಂಡರು, ರಮೇಶ್ ನಮ್ಮ ಜೊತೆ, ಅವರು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆಯಾದ್ಯಂತ ದಿನೇಶ್ ಶೆಟ್ಟಿರವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಧನ್ಯವಾದಗಳು. ಚುರುಕು ಮಾತಿನ ಕ್ರೀಡಾ ಪ್ರೋತ್ಸಾಹಕರಂತಹ ಕೂಡಿಗಿರೀಶ್ ಅವರಿಗೂ ಕೂಡ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 15 ಎಸೆತ 9 ಓಟದ ಅವಶ್ಯಕತೆ. ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದೆ. 15 balls 9 runs require. ಮುಂದಿನ ಪಂದ್ಯ ಫ್ಯಾನ್ಸ್ ಬೆಂಗಳೂರು ವರ್ಸಸ್ ಹುಡಿ. 15ಕ್ಕೆ 8, 15 runs, 15 balls 8 runs require. 18 ಎಸೆತ 8 ಓಟದ ಅವಶ್ಯಕತೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಇಮಾದ್ ಎಸೆಗಾರಿಕೆ ಭಾಗದಲ್ಲಿ ನಿಶಾಕ ಸ್ಟ್ರೈಕರ್ ಭಾಗದಲ್ಲಿ ಶಾಟ್ ಆಗಿ ಬಂದ ಚೆಂಡು ಬಳಸುತ್ತ ಮಾತಾಡತ್ತ ಚೆಂಡು ಸಿ ಮಾರಕ್ಕೆ ಹೊರ ಭಾಗದಲ್ಲಿ 6 ಷಟ್ಕ ಆರಾಟದ ಸೇರ್ಪಡೆ.
ಕೇವಲ 2 ಓಟದ ಅವಶ್ಯಕತೆ. ಶ್ರೀಲಂಕಾ ಮತ್ತೊಂದು ಜಯದತ್ತ ಸಾಗ್ತಾ ಇದೆ. ಮತ್ತೆ ಇಲ್ಲು ಟು ನಿಶಾಕ ಮತ್ತೊಂದು ಬಿರುಸಿನ ಹೊಡೆತ. ತನ್ಮೂಲಕ ಶ್ರೀಲಂಕಾ ಭಾರತವನ್ನು ಸೋಲಿಸ್ತಾ ಇದೆ. ಶ್ರೀಲಂಕಾ ಬೀಟ್ ಇಂಡಿಯಾ. ಅಭಿನಂದನೆಗಳು ಶ್ರೀಲಂಕಾ ತಂಡ, ಕಂಗ್ರಾಚುಲೇಷನ್ಸ್. ಹಲೋ ದಯವಿಟ್ಟು ಎಲ್ಲ ಹೊರಗಡೆ ಬರಬೇಕು. ದಯವಿಟ್ಟು ಗ್ರೌಂಡಲ್ಲಿ ಮ್ಯಾಚ್ ಇದೆ, ದಯವಿಟ್ಟು ಹೊರಗಡೆ ಬರಬೇಕು. ದಯವಿಟ್ಟು ಹೊರಗಡೆ ಬನ್ನಿ. ಹಲೋ, ಹಿರಿಯ ಆಟಗಾರರಾದ ನನ್ನ ಜೊತೆಯಲ್ಲಿ ಹಾಗೂ ದಾವಣಗೆರೆಯಲ್ಲಿ ಹಿರಿಯ ಟೆನ್ನಿಸ್ ಬಾಲ್ ಆಟಗಾರರು ತುಂಬಾ ಜನ ಇದ್ದಾರೆ. ನನಗೆ ಕಣ್ಣಿಗೆ ಕಂಡಂಗೆ ನಮ್ಮ ಪಂದ್ಯಗಳನ್ನು ವೀಕ್ಷಿಸಿದ್ದೇನೆ. ಹಿರಿಯ ಆಟಗಾರ ನಾರಾಯಣರವರು, ಸತ್ತರವರು, ಪ್ರಸಾದ್ರವರು, ನಾಗಣ್ಣನವರು ವೇದಿಕೆ ಹತ್ರ ಬರಬೇಕು. ಹೊರ ಬರಪ್ಪ. ಹಲೋ, ಓದಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ನನ್ನ ಸೋದರರಾಗಿರ್ತಕ್ಕಂಥ ಸದಾ 25ನೇ ಬಾರಿಯ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳ ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ಉದ್ಯಮಿಗಳು ಆಗಿರೋ